ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಮಂದಾರ ರಾಜೇಶ್. ಪ್ರತಿಯೊಂದು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ವಿಶೇಷ ಅತಿಥಿಗಳನ್ನು ಕರೆದು ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದು ತಮ್ಮ ಮುಂದಿಡತಕ್ಕಂಥ ಪ್ರಯತ್ನವನ್ನು ಅಭಿಮತ ವಾಹಿನಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಜೊತೆ ಕೃಷಿಗೆ ಸಂಬಂಧಿಸಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಸಮಾಜ ಸೇವೆಯಲ್ಲಿ, ಕೃಷಿಯಲ್ಲಿ, ಹೀಗೆ ಎಲ್ಲ ವಿಧದಲ್ಲಿ ಕೂಡ ಸಮಾಜದ ಮುಂದಾಳುವಾಗಿ ದುಡಿದಂಥ ಮನೋಹರ ಶೆಟ್ಟರು ನಡಿಗಂಬಳಗುತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮನೋಹರ ಶೆಟ್ಟರ ಬಗ್ಗೆ ಒಂದಿಷ್ಟು ಸಣ್ಣ ಪರಿಚಯವನ್ನು ಮಾಡಬೇಕು. ಮುಖ್ಯವಾಗಿ ರೈತರು, ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದರ ರಾಜ್ಯ ಕಾರ್ಯದರ್ಶಿಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಣದಲ್ಲಿ ಗುರುತಿಸಿಕೊಂಡವರು. ಜೊತೆಗೆ ಭತ್ತದ ಸಮಗ್ರ ಕೃಷಿ ಬಗ್ಗೆ ಬೇಕಾದಷ್ಟು ವಿಷಯವನ್ನು ತಿಳ್ಕೊಂಡು ಕೃಷಿಗಾಗಿ ತನ್ನ ಜೀವಿತವನ್ನು ಇದುವರೆಗೂ ಸವಿಸಿದವರು ಶ್ರೀಯುತ ಮನೋಹರ ಶೆಟ್ಟರು. ಭತ್ತ, ಹಾಗೆ ಅಡಿಕೆ, ತೆಂಗು, ಕರಿಮೆಣಸು, ಅದೇ ರೀತಿ ನಮ್ಮ ಏನು ಕರಾವಳಿ ಕರ್ನಾಟಕದ ಕೃಷಿ ಇದೆ ಅದೆಲ್ಲವನ್ನು ಕರಗತ ಮಾಡಿಕೊಂಡವರು. ಜೊತೆಗೆ ತೆಂಗಿನಿಂದ ನೀರಾವನ್ನು ಒಂದು ಮಾಡತಕ್ಕಂಥ ಪ್ರಯತ್ನ ಬಂದಾಗ ಅದರ ಬಗ್ಗೆ ಕೂಡ ಮುಂದಾಳತ್ವ ವಹಿಸಿ ಕೆಲಸ ಮಾಡಿದವರು. ಅವರಿಗಲೇ ನಾನು ಮುಂದಿನ ಈಗ ನಾನು ಏನೇನು ಹೇಳಿದೆ ಆ ವಿಚಾರವಾಗಿ ಒಂದಷ್ಟು ವಿವರಗಳನ್ನು ಪಡ್ಕೊಳ್ತೇನೆ ಮತ್ತು ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಬೆಳೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ಕೊಡತಕ್ಕಂಥ ಪ್ರಯತ್ನವನ್ನು ಮುಂದಿನ 60 ನಿಮಿಷಗಳ ಕಾಲ ನಾನು ಮಾಡ್ತಾ ಇದ್ದೇನೆ. ಮನೋಹರ ಶೆಟ್ಟರೆ, ತಮಗೆ ಮತ್ತೊಮ್ಮೆ ಅಭಿಮತ ವಾಹಿನಿ ಕಡೆಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ನಿಮಗೂ ಅಭಿನಂದನೆಗಳು. ಇಲ್ಲಿ ನಾನು ಹೇಳಲಿಕ್ಕೆ ಮುಖ್ಯವಾಗಿ ಕೇಳ್ತಾ ಇರೋದು, ತಮ್ಮನ್ನು ಎಲ್ಲರೂ ಗುರುತಿಸಿರೋದು ಮನೋಹರಣ್ಣ ಅಂತ. ಇನ್ನೊಂದು ತಮ್ಮನ್ನು ಗುರುತಿಸಿರೋದು ಭತ್ತದ ಬೆಳೆ ಕಂಡ ಮಲ್ಪುಣೆ ಬಂಡ ಮನೋಹರಣ್ಣಡ ಕೇಳುಡು ಅಂತ ಒಂದು ತುಳುವಿನ ಮಾತು ಉಂಟು. ಹಾಗೆ ಗದ್ದೆ ವಿಚಾರಕ್ಕೆ ಸಂಬಂಧಿಸಿದಾಗ ಗದ್ದೆ ಕೃಷಿಯಲ್ಲಿ ತಾವು ಎತ್ತಿದ ಕೈ. ಮನೋಹರ ಶೆಟ್ಟರ್, ನಾನು ವೀಕ್ಷಕರಿಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಭತ್ತದ ಬೆಳೆ ಹೇಗೆ ಮಾಡಬೇಕು? ಒಬ್ಬ ಹೊಸ ಭತ್ತ ಮಾಡುವವನು ಭತ್ತದ ಬೆಳೆಯನ್ನು ಆರಂಭ ಮತ್ತು ಅದರ ಬೆಳೆ ಹಾಗೂ ಅಲ್ಲಿಂದ ಮುಂದೆ ಏನು ಬೆಳೆಯನ್ನು ತೆಗೆಯುವಲ್ಲಿವರೆಗಿನ ವಿಷಯವನ್ನು ಒಂದಿಷ್ಟು ವೀಕ್ಷಕರಿಗೆ ಕೊಡಬೇಕು ಸರ್. ಈ ಭತ್ತ ಬೆಳೆ ಅದೊಂದು ಅಪೂರ್ವವಾದ ಬೆಳೆ, ಪವಿತ್ರವಾದ ಬೆಳೆ ಅಂತ ನಾನು ಹೇಳ್ತೇನೆ ಅದನ್ನು. ಓಕೆ. ಯಾಕಂದರೆ ಮನುಷ್ಯನ ಈ ಪ್ರಾಣ ಉಳಿಸುವಂಥ ಕೇವಲ ಮನುಷ್ಯಂದು ಮಾತ್ರ ಅಲ್ಲ, ಪಕ್ಷಿ ಸಂಕುಲ, ಹೌದು, ಪ್ರಾಣಿ ಸಂಕುಲ ಮತ್ತು ಮನುಷ್ಯ ಸಂಕುಲ, ಎಲ್ಲ ಜೀವಿಗಳನ್ನು ಭತ್ತ ಅಂತ ಅಲ್ಲ, ಎಲ್ಲ ಬೆಳೆಗಳು. ಈಗ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮುಖ್ಯವಾಗಿ ಭತ್ತವನ್ನು ಗುರುತಿಸ್ತೇವೆ. ಹಾಗೆ ಗೋಧಿ, ಜೋಳ, ರಾಗಿ ಆಯಾಯ ಪ್ರದೇಶಕ್ಕೆ ಅನುಕೂಲವಾಗಿ ಬೆಳೆಯುವಂಥ ಬೆಳೆಗಳು. ಇದೆಲ್ಲ ವಿಶ್ವದ ಮಾನವನನ್ನು, ಪ್ರಾಣಿ ಸಂಕುಲವನ್ನು, ಪಕ್ಷಿ ಸಂಕುಲವನ್ನು ಪೋಷಿಸಿ ಅವರನ್ನು ಜೀವಿತವಾಗಿ ಅವರ ಪ್ರಾಣವನ್ನು ಉಳಿಸುವಂಥ ಪ್ರಾಣಶಕ್ತಿ ಅದು. ಹೌದು. ಒಟ್ಟಾರೆಯಾಗಿ ಕರಾವಳಿ ಕರ್ನಾಟಕದ ಜೀವ ಏನು ಅಂತಂದರೆ ಭತ್ತ ಅಂತ ಕರಿಬಹುದು. ಒಂದು ಕಾಲದಲ್ಲಿ ನಮ್ಮ ಹಿರಿಯರ ಎಷ್ಟೋ ತಲೆಮಾರಿನಿಂದ ಬಂದಂಥ ಒಂದು ಭತ್ತ, ಅದು ಉದ್ಯೋಗ ಅಲ್ಲ, ಅದು ಜೀವನದ ಒಂದು ಅಂಶ, ಒಂದು ಭಾಗ. ಅದು ನಮ್ಮ ತುಳುನಾಡಿನ ಸಂಸ್ಕೃತಿ ಕೂಡ ಹೊಡೋದು. ಹೌದು ಹೌದು. ಈ ಭತ್ತವನ್ನು ನೀವು ಕೇಳಿದ ಪ್ರಶ್ನೆ ಇಷ್ಟೇ, ಅದನ್ನು ಹೊಸೊಬ್ಬನಿಗೆ ಮಾಡಬೇಕು ಹೇಗೆ? ಹೌದು ಹೌದು ಸರ್, ಹೌದು. ಈಗ ಅದರಲ್ಲಿ ನಾನು ಒಂದು ಹೇಳ್ತೇನೆ, ಹೇಳಿ. ಒಬ್ಬ ಭತ್ತ ಮಾಡುವವನಿಗೆ ಅವನಲ್ಲಿ ದನಗಳಿರಬೇಕು. ದನ ಅಂತಲ್ಲ, ಈಗ ಎಮ್ಮೆ ಸಾಕಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಭೂಮಿಗೆ ಭತ್ತ ಮಾಡುವ ಮೊದಲು ನಾವು ಕೊಡುವಂಥ ಹಿರಿಯರ ಕಾಲದಿಂದಲೂ ಬಂದಂಥ ಒಂದು ದೊಡ್ಡ ಅಮೃತ ಅಂದರೆ ಇದು ದನಗಳ
ಅಂದರೆ ತಾವು ಸಾವಯವ ಕೃಷಿ ಬಗ್ಗೆ ಹೋಗ್ತಾ ಇದ್ದೀವಿ. ಅಲ್ಲ, ಅಲ್ಲಿಗೆ ಬರ್ತೇನೆ ನಾನು. ಪುನಃ ನಿಮಗೆ ಅದನ್ನು ಹೊಂದಿಸ್ಕೊಂಡು ಬರ್ತೇನೆ. ಸರಿ. ಬೂದಿ ಹಾ. ಮೊದಲ ಕಾಲದಲ್ಲಿ ತುಳುವಿನಲ್ಲಿ ಹೇಳ್ತೇವೆ ಬಂಜ ಗೊಬ್ಬರ ಹೌದು. ಹಾಕಿ ನಮ್ಮವರು ನಮ್ಮ ಹಿರಿಯರು ಅದನ್ನು ಉತ್ತು ಬಾ ಮೇಲೆ ಬಿತ್ತಿ ಅದನ್ನು ನಾಟಿ ಮಾಡಿ ಹಾಂ, ಒಳ್ಳೆ ಒಳ್ಳೆ ತಳಿಗಳನ್ನು, ಹಿಂದಿನ ಒಳ್ಳೆ ಒಳ್ಳೆ ತಳಿಗಳು ಒಂದು 100-120 ತಳಿಗಳಿದ್ದಾವೆ, ಅವುಗಳನ್ನು ಮಾಡಿದಂಥ ಕಾಲ ಅದು. ಓಕೆ. ಆದರೆ ಏನಾಯ್ತು ಅಂದರೆ ನಮ್ಮ ಈ ಭಾರತ ದೇಶದಲ್ಲಿ ಈ ಆಹಾರದ ಕೊರತೆ ಒಂದು ಕಾಲದಲ್ಲಿ ಬಂತು. ಓಕೆ. ನಾವು ಸಣ್ಣದಿರುವಾಗ, ನಿಮಗೂ ಗೊತ್ತಿರ್ಬೋದು, ನಾವು ಸಣ್ಣದಿರುವಾಗ ಅಮೇರಿಕದಿಂದ ಕೇರ್ ಸಂಸ್ಥೆ ಎಂಬುದು ಒಂದು ಹಂದಿಗೆ ಹಾಕುವಂಥ ಸಜ್ಜಿಗೆ ಮತ್ತು ಹಾಲಿನ ಹುಡಿ ಇತ್ಯಾದಿಗಳನ್ನು ಕಳುಹಿಸಿ ಶಾಲಾ ಮಕ್ಕಳಿಗೆ ಕೊಡ್ತಾ ಇತ್ತು. ಓಕೆ. ಅಂದರೆ ಆಹಾರದ ಕೊರತೆ ಬರುವಾಗ ಆಗಿನ ಪ್ರಧಾನಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ವಿಜ್ಞಾನಿಗಳನ್ನೆಲ್ಲ ಕರೆದರು. ಸರಿ. ಇಲ್ಲಿ ಆಹಾರದ ಕೊರತೆಯನ್ನು ನೀಗಿಸಲಿಕ್ಕೆ ಆಗೋದಿಲ್ಲ, ಇದಕ್ಕೊಂದು ಪರಿಹಾರ ಹುಡುಕಿ ಹೇಳಿ ಅಂತೇಳಿ. ಸರಿ. ಗ್ರೋ ಮೋರ್ ಫುಡ್. ಹೌದು. ಆಗ ಸಾಂಪ್ರದಾಯಿಕವಾದಂತಹ ಈ ನಮ್ಮ ಈ ಗೊಬ್ಬರ ಮತ್ತು ಬೂದಿ ಅಂದರೆ ಇದು ಸೂಂಟ ಅಂತ ಹೇಳ್ತೀವಿ ನಾವು, ಅಂಥದ್ದೆಲ್ಲ ಸುಡುಮಣ್ಣು. ಆ ಸುಡುಮಣ್ಣು ಹಾಕುವ ಸಂದರ್ಭದಲ್ಲಿ ಇವರೆಲ್ಲ ಏನು ಮಾಡಿದ್ರು ಅಂದರೆ ಈ ಇದು ರಾಸಾಯನಿಕಗಳನ್ನು ಸಂಶೋಧನೆ ಮಾಡಿ ಭತ್ತವನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ರು. ಸರಿ ಸರಿ. ಅಂದರೆ ಬೆಳೆ ಉತ್ಪಾದನೆ ಮಾಡಬೇಕಾಗಿ ಅನಿವಾರ್ಯ. ಅವ್ರದ್ದೇನು ಇದ್ದಲ್ಲ, ತಪ್ಪಿಲ್ಲ. ಪಾಪ ವಿಜ್ಞಾನಿಗಳು ರಾತ್ರಿ ಹಗಲು ದುಡಿದ್ರು. ಹೌದು. ಈ ಭತ್ತದ ತಳಿಗಳನ್ನು ಸಂಶೋಧನೆ ಮಾಡಿದ್ರು. ನಾವು ನೋಡಿದ್ದೇವೆ, ಫಲ್ಗುಣ, ಶಕ್ತಿ, ಎಷ್ಟೋ ತಳಿಗಳನ್ನು ಈ ಪಾಪ ರಾತ್ರಿ ಹಗಲು ಕುಳಿತು. ನಿಜವಾಗಿಯೂ ಆ ವಿಜ್ಞಾನಿಗಳನ್ನು ಅಭಿನಂದಿಸಬೇಕು. ಓಕೆ. ನಾನು ಅವರನ್ನು ಗೌರವಪೂರ್ವಕ ಅಭಿನಂದಿಸ್ತೇನೆ. ಈ ಜನರ ಹೊಟ್ಟೆ ಅನ್ನೋದು ಹೊರಿಬೇಕಲ್ಲ. ಹೌದು. ಈ ಪ್ರಾಣಿಗಳನ್ನು ಸಾಕಬೇಕು, ಈ ಪಕ್ಷಿಗಳನ್ನು ನಾವು ರಕ್ಷಣೆ ಮಾಡಬೇಕು, ಪ್ರಕೃತಿಯನ್ನು ಉಳಿಸಬೇಕು. ಹೌದು. ಆದ್ದರಿಂದ ಇಲ್ಲಿ ಕೂಡ ಹಾಗೆಯೇ ಬಂತು. ಬಂದಾಗ ಈಗ ನೀವು ಕೇಳಿದಷ್ಟೇ ಪ್ರಶ್ನೆ, ಮತ್ತೆ ಉಳಿದದ್ದನ್ನು ನಾನು ನಿಮಗೆ ವಿವರಿಸ್ತೇನೆ. ಅಲ್ಲಿ ಹೇಗೆ ಮಾಡುವುದು? ಹೊಸಬ್ಬ ದನಗಳನ್ನು ಸಾಕಬೇಕಾಗ್ತದೆ ಅನಿವಾರ್ಯವಾಗಿ. ಸರಿ ಸರಿ. ಆ ದನಗಳನ್ನು ಸಾಕಿ ಇದನ್ನು ಈ ಭೂಮಿಗೆ ಸೇರಿಸಬೇಕು. ಸರಿ. ನಮ್ಮ ಹಿರಿಯರ ಕಾಲದಲ್ಲಿ ನಾವು ಒಂದು ಪದ್ಧತಿ ಇತ್ತು, ಅದು ಮಾಡಿದರೆ ಒಳ್ಳೆಯದು. ಮಾಗಿ ಉಳುಮೆ ಅಂತ. ಮಾಗಿ ಉಳುಮೆ ಅಂದರೆ ನಿಮಗೆ ಮಾರ್ಚ್ 15ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕಿನವರೆಗೆ ಮಳೆ ಇಲ್ಲದ ಸಂದರ್ಭದಲ್ಲಿ ಅದನ್ನು ಉಳುವುದು. ಡ್ರೈ ಲ್ಯಾಂಡ್. ನಾವು ತುಳುವಿನಲ್ಲಿ ಹೇಳುವುದಾದ್ರೆ ಪೊಡಿಕ್ಕದಪ್ಪುನಿ ಅಂತ. ಹೌದು. ಒಣ ಭೂಮಿಯನ್ನ, ಒಣ ಗದ್ದೆಯನ್ನ ಉಳುಮೆ ಮಾಡಬೇಕು. ಹೌದು ಹೌದು. ಅದ್ರ ಕೋಣಗಳೊತ್ತಿಗೆ ರಾತ್ರಿ ಹೊತ್ತು ಎದ್ದು 5 ಗಂಟೆಗೆ ಬಿಸಿಲಿನ ತಾಪ ಇರ್ತದೆ. ಆಗ ಇವರು ನಮ್ಮ ಹಿರಿಯರು ಎದ್ದು ಅದನ್ನು ಬೆಳದಿಂಗಳ ಹೊತ್ತಿನಲ್ಲಿ ಎಲ್ಲ ಉತ್ತು ಅವುಗಳಿಗೆ ಮಾಡ್ತಾ ಇದ್ದಂಥ ಒಂದು ಕಾಲ ಇತ್ತು. ಆ ಮಾಗಿ ಉಳುಮೆ ಮಾಡಿದರೆ ಲಾಭ ಏನು ಅಂತ ಕೇಳ್ಬೋದು. ಅಲ್ಲಿ ಅಂದರೆ ಅದರಲ್ಲಿದ್ದಂಥ ಭೂಮಿಯಲ್ಲಿದ್ದಂಥ ಈ ಅಡಿಯ ಮಣ್ಣೆಲ್ಲ ಮೇಲೆ ಇದು ಬಂದು ಅದಕ್ಕೆ ಅದರಲ್ಲಿರುವಂಥ ಪೋಷಕಾಂಶಗಳು ಈ ಗಿಡಕ್ಕೆಲ್ಲ ಮತ್ತೆ ಸಿಗ್ತದೆ ಅಂತ ಹೇಳಿ ನಮ್ಮದೊಂದು ಇದು. ಆದರೆ ಕಾಲಕ್ರಮೇಣ ಅದು ನಿಂತೋಯ್ತು. ಹೌದು. ಹೆಚ್ಚಿನ ಕಡೆಯಲ್ಲಿ ಅದು ನಿಂತು ಇಲ್ಲ. ಅದಕ್ಕೆ ಇನ್ನೊಂದು ಇದೆ ಪರ್ಯಾಯ. ನಾವು ಏನು ಮಾಡಬೇಕಂದ್ರೆ ಉದ್ದು, ಕಡಲೆ ಆಗೋದಿಲ್ಲ ಇಲ್ಲಿ ಹೆಚ್ಚಿನ ಅಂಶ, ಅದು ಗೊತ್ತಿಲ್ಲ. ಈ ಭಾಗಕ್ಕೆ ಕಡಲೆ ಬರುವುದಿಲ್ಲ. ಹೌದು. ಹೆಸರು ಕಾಳು. ಹೌದು. ತೊಗರಿ ಆಗ್ತದೆ ಅಂತ ಹೇಳ್ತಾರೆ. ಹೌದು, ತೊಗರಿ ಆಗ್ತದೆ. ಅದನ್ನ ಸೆಣಬು ಬರ್ತದೆ. ಮತ್ತೆ ಅದು ಇದಕ್ಕೆ ನಿಮ್ಗೆ ಆಹಾರ ಪದಾರ್ಥಕ್ಕೆ ಬರುವುದಿಲ್ಲ, ಗೊಬ್ಬರಕ್ಕೆ ಬರ್ತದೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಅದರಲ್ಲಿ ಈ ಪೋಷಕಾಂಶಗಳನ್ನು ಈ ಗದ್ದೆಗೆ ಒದಗಿಸ್ತದೆ. ಹೌದು. ಜೊತೆಗೆ ಆಹಾರ ಉತ್ಪನ್ನ, ಆಹಾರ ಎರಡೂ ಆಗ್ತದೆ. ಹೌದು. ಅದು ಕೂಡ ಸ್ವಲ್ಪ ನಶಿಸಿ ಹೋಯ್ತು. ಹೌದು. ಈಗ ಮಾಡುವುದಿಲ್ಲ ಯಾರು. ಈಗ ಯಾರು ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಹೋಯ್ತು. ಆಮೇಲೆ ನೀವು ಏನು ಮಾಡಬೇಕಂದ್ರೆ ಆ ಗದ್ದೆಯನ್ನು ಬೇಡ, ಇದು ಬಿಟ್ಟುಬಿಡಿ. ಅದು ಮಾಡಲಿಕ್ಕೆ ಮಾಗಿ ಉಳುಮೆ ಮಾಡುವುದನ್ನು ಮಾಡಿದರೆ ಒಳ್ಳೆಯದು. ನಾನು ಸಜೆಷನ್ ಮಾಡ್ತೇನೆ, ನಾವು ಮಾಡ್ತೇವೆ. ಹೌದು. ಆಮೇಲೆ ಈಗ ಬರುವಂಥ ಇನ್ನೊಂದು ವಿಷಯ ಏನಂದರೆ ಮಳೆ ಬರ್ತದೆ. ಹೌದು. ಮಳೆ ಬಂದಾಗ ಈ ಗದ್ದೆಗಳನ್ನು ಉಳುಮೆ ಮಾಡಿ ಹದ ಮಾಡಿ ಇಡಬೇಕು. ಅದಕ್ಕೆ ಪ್ರಥಮವಾಗಿ ನಾವು ನಾನು ಹೇಳಿದಂಥ ನೀರು ನಿಲ್ಲೋದಕ್ಕೆ ಮುಂಚಿತವಾಗಿ ಇಲ್ಲ, ನೀರು ಮಳೆ ಬರ್ತದೆ, ನೀರು ಸ್ವಲ್ಪ ಇರಬೇಕಾಗ್ತದೆ. ಗದ್ದೆಯಲ್ಲಿ ನೀರು ಇರಬೇಕು, ಸ್ವಲ್ಪ ಹೆಚ್ಚಲ್ಲ. ಸರಿ, ಒಂದು ಅದಕ್ಕೆ ಎಷ್ಟು ಅವಶ್ಯಕತೆ ಉಂಟು ವೈಜ್ಞಾನಿಕವಾಗಿ ಇದಕ್ಕೆ
ವೈಜ್ಞಾನಿಕವಾಗಿ ತಿಳಿ ಹೇಳುವಂತಹ ದೊಡ್ಡ ದೊಡ್ಡ ಕೃಷಿ ವಿಜ್ಞಾನಿಗಳಿದ್ದಾರೆ, ಹೌದು, ರೈತರಲ್ಲಿಯೇ ವಿಜ್ಞಾನಿಗಳಿದ್ದಾರೆ, ಮಾರ್ಗದರ್ಶನ ಪಡೆಯುವವರು. ಹೌದು. ಅವರ ಈಗ ಉದಾಹರಣೆಗೆ ನಿಮ್ಮ ನಡಕ್ಕೆ ಹೋದರೆ ಪ್ರಭಾಕರ ಮಯ್ಯ ಎಂಬ ಒಬ್ಬರು, ಅದರಲ್ಲಿ ಭತ್ತದ ಬೆಳೆಯಲ್ಲಿ ಇದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಹೌದು. ಇಲ್ಲಿ ಬ್ರಹ್ಮಾವರದಲ್ಲಿ ನಿಮ್ಮ ಬ್ರಹ್ಮಾವರ ವಿಜ್ಞಾನ ಕೇಂದ್ರ ಇದೆ. ಹೌದು, ಅಲ್ಲೆಲ್ಲ ಕೇಂದ್ರೀಯ ಸಂಶೋಧನಾ ಕೇಂದ್ರಗಳು ಇದೆ. ಅವರೆಲ್ಲ ತಜ್ಞರೇ. ನಾನು ಅವರನ್ನು ಬಹಳ ಆದರಣೀಯವಾಗಿ ನಾನು ಸ್ವಾಗತಿಸ್ತೇನೆ. ಅಲ್ಲಿ ಆ ಭತ್ತ ಇದು ನಾವು ನೇಜು ಹಾಕೋದು, ಮೊದಲು ನೇಜು ಹಾಕಿ ಅದನ್ನು ಬಿಟ್ಟುಬಿಡುವುದು. ಈಗ ಎಲ್ಲ ಬಂದಿದೆ ತಳಿಗಳು. ಮೊದಲಿನ ತಳಿಗಳೆಲ್ಲ ಸ್ವಲ್ಪ ಅಳಿವಿನ ಅಂಚಿನಲ್ಲಿದೆ. ಹೌದು. ಈ ಗುಡ್ಡು ಅಂತೆ, ಕಾಯಮ್ಮೆ, ಹೌದು, ಇಂಥದ್ದೆಲ್ಲ ಅದು ಇಲ್ಲ. ಕೆಲವು ಅಲ್ಲಿ ದೇವರಾಯ ನಾಯಕ ಎಂಬವ್ರ ಹತ್ರ ಪಾಪ ಅವರು ಏನೋ ಸಂಗ್ರಹ ಮಾಡಿ ರೈತರಿಗೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅವರು. ಹೌದು, ಹೌದು. ಇನ್ನೂ ಕೂಡ ಇದ್ದಾರೆ ಕಾಸರಗೋಡಿನಲ್ಲಿ ಅವರು ಒಬ್ಬರು ಅದನ್ನೇ ತಳಿಗಳ ಸಂಘ ಬೀಜ ಬ್ಯಾಂಕ್ ಮಾಡಿಕೊಂಡು ಮಾಡುವವರು ಇದ್ದಾರೆ. ಈಗ ನಾವು ಇದಕ್ಕೆ ಬರುವ ಹೈಬ್ರಿಡಿಗೆ ಬರುವ ಅಂದರೆ ಸಂಶೋಧಿತವಾದಂಥ ಕೃಷಿ ವಿಜ್ಞಾನ ಕೇಂದ್ರ ಅವರಿಂದ ಕೃಷಿ ತಜ್ಞರಿಂದ ಸಂಶೋಧನೆ ಪಟ್ಟಂತಹ ನಿಮ್ಮ MO4 ಭದ್ರಾ. ಹೌದು, ಭದ್ರಾ. ಈ ಪ್ರದೇಶಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂಟ್ ಆಗುವಂಥದ್ದು ಭದ್ರಾ ಎಂಬ ಬೆಳೆ, MO4 ಅಂತ ಹೇಳ್ತಾರೆ. MO4 ಅದು ಬೀಜ ಎಲ್ಲ ರೈತ ಸಂಪರ್ಕ ಕೇಂದ್ರ ಅಂತ ಇದೆ. ಹೌದು. ಎಲ್ಲಿ ಎಲ್ಲ ಕಡೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದೆ. ಅಲ್ಲಿಂದ ನಾವು ಅದನ್ನು ತೆಕ್ಕೊಂಡು ಸರ್ಕಾರ ಸಬ್ಸಿಡಿ ಕೊಡ್ತದೆ. ಅದಿರಲಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇರೆ. ಬೆಳೆ ಹೇಗೆ ಮಾಡುವುದನ್ನು ಮಾತ್ರ ಹೇಳುವ. ಅದನ್ನು ಕೊಂಡೋಗಿ ನಾವು ಇದಕ್ಕೆ ಗದ್ದೆಗೆ ಇದು ನೇಜಿ ಹಾಕ್ತೇವೆ. ನೇಜಿ ಹಾಕುವ ಪದ್ಧತಿಯೂ ಇದೆ, ನೇರ ಬಿತ್ತನೆಯೂ ಇದೆ. ಹೌದು, ನೇರ ಬಿತ್ತನೆ ಕೂಡ ನೆಡುವಂಥದ್ದು ಮತ್ತು ನೇರ ಬಿತ್ತನೆ ಕೂಡ ಇದೆ. ಅದು ಮಾಡಬಹುದು. ಮಾಡಲಿಕ್ಕೆ ಕೆಲವು ಸಂದರ್ಭದಲ್ಲಿ ಈ ಸಲ ಅದರಲ್ಲಿ ಸ್ವಲ್ಪ ಸಮಸ್ಯೆ ಬಂತು. ಯಾಕಂದರೆ ಅತೀವ ಮಳೆಯಿಂದಾಗಿ ಅದರಲ್ಲಿ ಇದ್ರು ಕಳ್ಕೊಂಡವ ನಾನು ಒಬ್ಬ. ಎರಡು ಸಲ ಬೀಜ ಅದೊಂದು ನಾಟಿ ಮಾಡಲಿಲ್ಲ ನಾವು, ಅದನ್ನೇ ನೇರ ಬಿತ್ತನೆ ಮಾಡಿದ್ದು ಹೋಯಿತು. ಅದಕ್ಕೆ ಪುನಃ ಮರಳಿ ಯತ್ನ ಮಾಡೋ ಭಗೀರಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇನ್ನೂ ತರದ್ದು ಆಗುದಿಲ್ಲ. ಯಾಕೆ ಅದೇ ಅದೊಂದು ನನ್ನ ಈಗ ಒಂದು ಹಠ ಹಿಡಿದಿದ್ದೇನೆ. ಈಗ MO4 ಅಂತ ತಾವು ಹೇಳಿದ್ರಿ, ಜೊತೆಗೆ ಕಜೆ ಇದೆ, ಮತ್ತೊಂದು ಶ್ರೀ ಅನ್ನೋದೊಂದು ಹೊಸ ತಳಿಯನ್ನು ಕೂಡ ಈಗ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ. ಹೊಸತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದಕ್ಷಿಣ ಕನ್ನಡಕ್ಕಾಗಿ ಶ್ರೀ ಅನ್ನೋದನ್ನ ಒಂದು. ಇದರ ಬಗ್ಗೆ ಏನಾದರೂ ಅಲ್ಲ ಇದೆ ಕಜೆ ಜಯ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಒಳ್ಳೆ ಒಂದು ರುಚಿಕಾರಿಯಾದಂಥ ಅನ್ನವನ್ನು ಕೊಡುವಂಥ ಒಂದು ತಳಿ. ಆದರೆ ಕೆಂಪಕ್ಕಿ. ಆದರೆ ಇದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವುದಿಲ್ಲ. ಯಾಕೆ ಅಂದರೆ ಅದು ಅವರ ಲೆಕ್ಕದಲ್ಲಿ ಇದು ಎಲ್ಲಿಂದ ಅಂದರೆ ನನಗೆ ಗೊತ್ತಿದ್ದ ಪ್ರಕಾರ ಕೇರಳದಿಂದ ಬಂದಂಥ ತಳಿ ಆಗಿರ್ಬೋದು. ಹೌದು, ಕಜೆ ಜಯ. ಕೇರಳ ಕುಟ್ಟಿ ಅಂತ ಇನ್ನೊಂದು ಕೇರಳ ಕುಟ್ಟಿ ಅಂತ ಉಂಟು. ಮತ್ತೆ ತುಂಬ ಇದೆ ಬ್ರೀಡ್ಸ್. ಉಮಾ ಇದೆ. ಈಗ ಒಂದು ನಿಮ್ಮ ಸಹ್ಯಾದ್ರಿ ಇದು ಎಂತ ಯೂನಿವರ್ಸಿಟಿ, ಶಿವಮೊಗ್ಗ ಯೂನಿವರ್ಸಿಟಿದವರು ಹೊಸದೊಂದು ಬೆಳೆ ಬಿಡುಗಡೆ ಮಾಡಿದ್ದಾರೆ. ಇದು ಕೆಂಪು ಮುಕ್ತಿ ಅಂತ ಹೇಳಿ ಸಹ್ಯಾದ್ರಿ ಪಂಚಮುಖಿ ಅಂತ ಬಿಟ್ಟಿದ್ದಾರೆ. ಯಾಕಂದ್ರೆ ನೆರೆ ಬರ್ತದೆ ಕೆಲವು ಕಡೆ ನಿಮ್ಮ. ಹೌದು, ಅದು ಕೂಡ ಇದೆ. ಅದೆಲ್ಲ ಈಗಿನ ತಳಿಗಳು, ತೊಂದರೆ ಇಲ್ಲ, ಉತ್ಪಾದನೆ ಬರ್ತದೆ. ಆದರೆ MO4 ನಲ್ಲಿ ಅತ್ಯುತ್ತಮವಾದ ಉತ್ಪಾದನೆ ಬರ್ತದೆ ತುಂಬ. ಆಮೇಲೆ ನೀವು ನಾಟಿ ಮಾಡುವ ಸಂದರ್ಭದಲ್ಲಿ ಗೊಬ್ಬರ ಮೊದಲೇ ಹಾಕಿ ಎಲ್ಲ ಹದ ಮಾಡಿರ್ತಾರೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದರೆ ಜೋರು ಮಳೆ ಬಂದರೆ ಒಂದು 30% ಇದು ಅಂಶ ಹೋಗ್ತದೆ ಅಂತೇಳಿ ಅದು ಒಂದು ವಿಜ್ಞಾನಿಗಳ ಅಂಬೋಣ. ಇರಲಿ, ಏನಿರಲಿ, ಆದರೆ ನಾವು ಅದು ಬೇಡ, ಹಾಕ್ಬೋದು. ಹಾಕಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣು ಹುಳಿ ಮಣ್ಣು. ಹುಳಿ ಮಣ್ಣಿನ ಆದುದರಿಂದ, ಯಾಕಂದರೆ ಇಲ್ಲಿ 3000 ಈ ಸಲ ಎಷ್ಟು ಬಂದಿದೆ ಮಳೆ, 3000 ಮಿಲಿಮೀಟರ್ ಮಳೆ ಬರ್ತದೆ ಅಂತೇಳಿ ಈ ಮಣ್ಣು ಕೊಚ್ಚಿಕೊಂಡು ಹೋಗಿ ಅದರ ಸತ್ವ ಎಲ್ಲ ಹೋಗ್ತದೆ, ಮಣ್ಣು ಸಪ್ಪೆ ಆಗ್ತದೆ, ಹುಳಿ ಆಗ್ತದೆ ಅಂತ ಹೇಳಿ ಒಂದು ಸಂಶೋಧನೆಯಲ್ಲಿ ಕಂಡು ಬಂದಿದೆ. ಖಂಡಿತ. ಅದಕ್ಕೆ ಏನು ಮಾಡಬೇಕಂದ್ರೆ ಕೃಷಿ ಸುಣ್ಣವನ್ನು ಹಾಕಬೇಕು ಗದ್ದೆಗೆ. ಮನೋಹರ್ ಶೆಟ್ರೆ, ನಾನು ವೀಕ್ಷಕರಿಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಾಟಿ ಮಾಡೋಕ್ಕೆ ಮೊದಲು ಹಾಕಬೇಕಾ ಅಥವಾ ಬಿತ್ತನೆಗೆ ಮೊದಲು ಹಾಕಬೇಕಾ? ಬಿತ್ತಿದ ನಂತರ ಎಷ್ಟು ದಿನದಲ್ಲಿ ಹಾಕಬೇಕು? ಹೀಗೊಂದು ವಿಚಾರ. ಸರಿ, ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಇದು ಯಾವ ದಿನಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇಳುವರಿ ಕಮ್ಮಿ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಗದ್ದೆಯನ್ನು ಉಳ್ತೀರಿ. ಹೌದು, ಅದು ಮತ್ತೆ ಮೇಲ್ಗೊಬ್ಬರ ಅಲ್ಲ ಅದು. ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಸುಣ್ಣ ಎಂಬುದು ಮೇಲ್ಗೊಬ್ಬರ ಅಲ್ಲ.
ಮಣ್ಣಿಗೆ ಕೊಡಬೇಕು ಇಲ್ಲ, ಈ ಸೆಗಣಿ ಕೂಡ ಮೇಲ್ಗೊಬ್ಬರ ಅಲ್ಲ. ಅಲ್ಲ ಅಲ್ಲ ಸೆಗಣಿಯ ಇನ್ನೊಂದು ರೂಪವನ್ನು ಮಾಡ್ಬೋದು, ಅದು ಮತ್ತೆ ಹೇಳ್ತೇನೆ. ಅದು ಮತ್ತೆ ಮೇಲ್ಗೊಬ್ಬರ ಅಲ್ಲ ಅದು. ಓಕೆ. ಸುಣ್ಣವನ್ನು ಹಾಕಿ 1 ಎಕರೆಗೆ 200 kg ಗೊಬ್ಬರ, 200 ಬಟ್ಟಿ 200 ಬುಟ್ಟಿ ಅಷ್ಟು ಗೊಬ್ಬರ ಹಾಕಬೇಕು. ಸೆಗಣಿ ಗೊಬ್ಬರ, ಸಾವಯವ ಗೊಬ್ಬರ. ಅದು ಲಭ್ಯವಿಲ್ಲದಿದ್ದರೆ ಸೆಗಣಿಯನ್ನು ಮತ್ತೆ ನಿಮ್ಮ ಕೋಳಿ ಗೊಬ್ಬರ, ಈ ಇತರ ಆಡಿನ ಹಿಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಕೂಡ ಸ್ವಲ್ಪ ತಯಾರು ಮಾಡಿ ಗದ್ದೆಗೆ ಹಾಕಿದ್ರೆ ಒಳ್ಳೆಯದು. ಓಕೆ. ಆಗ ಮಣ್ಣಿನ ಸತ್ವ ಉಳಿತದೆ. ಮಣ್ಣಿನ ಸತ್ವ ಅಲ್ಲಿ ಉಳಿತದೆ. ಅದಕ್ಕೋಸ್ಕರ ಅದನ್ನು ಪ್ರಯತ್ನ ಪಟ್ಟು ಅದನ್ನು ಮಾಡಬಹುದು. ಕೋಳಿ ಗೊಬ್ಬರ ವಿಶೇಷವಾಗಿ ಇದ್ರೆ ಈಗ ಮನೋಹರ್ ಶೆಟ್ರೆ, ತಾವು ಸಾವಯವ ಕೃಷಿಯ ವಿಚಾರವಾಗಿ ತಾವು ಇಷ್ಟೊತ್ತು ಮಾತಾಡಿದ್ರಿ. ಅದು ಲಭ್ಯ ಇಲ್ಲ ಅಂತ ಇದ್ರೆ ಜನರು ಏನು ಮಾಡಬೇಕು? ಈಗ ರಾಸಾಯನಿಕಕ್ಕೆ ಹೋಗುವುದಿದ್ರೆ ತಮ್ಮ ಅಭಿಪ್ರಾಯ ಏನು ಮತ್ತು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಮತ್ತು ಇಳುವರಿ ಬಗ್ಗೆ ಹೇಗೆ ಬರಬಹುದು ಅಂತ ಎಂಬ ವಿಚಾರವಾಗಿ ತಾವೇನಾದ್ರು ಹೇಳಲಿಕ್ಕೆ ಸಾಧ್ಯನಾ ಸರ್? ಸಾಧ್ಯ ಇದೆ. ಯಾಕಂದರೆ ಸಂಪೂರ್ಣವಾಗಿ ನೀವು ರಾಸಾಯನಿಕವನ್ನು ನಾವು ವಿರೋಧ ಮಾಡ್ತೇವೆ. ಓಕೆ. ಯಾಕಂದರೆ ಇಡೀ ಮಣ್ಣಿನ ಸತ್ವವನ್ನು ಹಾಳು ಮಾಡಿ ಬೆಳೆ ಬರದಾಗೆ ಮಾಡುವುದು ಈ ವಿಪರೀತ. ಯಾಕೆ ಸರಿಯಾದ ಮಾಹಿತಿಯೂ ಇಲ್ಲ ನಮ್ಮವರಿಗೆ. ಸರಿ, ರೈತರಿಗೆ ಎಷ್ಟು ಕೊಡಬೇಕು ಅಂತಿಲ್ಲ. ಹೋಗ್ತಾರೆ ಸೊಸೈಟಿಗೆ, ಹೋಗ್ತಾರೆ, ಏನಿದೆ ಇವತ್ತು ಪೆಟ್ಟಂಪೋಸ್ ಇದೆ, ಹೌದಾ, ಅದು ಎಷ್ಟು ಅದು ತರುವುದು, ಗೋಣಿಯನ್ನು ಚೆಲ್ಲುವುದು. ಅಲ್ಲ, ಯಾವ ಪ್ರಮಾಣದಲ್ಲಿ ಅಂತ ಗೊತ್ತಿಲ್ಲ ಅವರಿಗೆ. ಯಾರಿಗೂ ಗೊತ್ತಿದ್ದವರಿಗೆ ಗೊತ್ತಿದೆ, ನಾನು ಎಲ್ಲರಿಗೂ ಅಂತ ಹೇಳುದಿಲ್ಲ. 80% ಜನರಿಗೆ ಗೊತ್ತಿಲ್ಲ ಸರ್, 20% ಜನರಿಗೆ ಮಾತ್ರ ತಿಳುವಳಿಕೆ ಇದೆ, ಗೊತ್ತಿದೆ. ಅದನ್ನ ಬಿಟ್ಟು ಬಿಡ್ಬೇಕು ನಾವು, ಇರ್ಲಿ, ಅವ್ರು ಮಾಹಿತಿ ತಗೊಳ್ಳಿ ಪಾಪ. ಹೌದು, ಅದೇ ಉದ್ದೇಶಕ್ಕಾಗಿ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಅದನ್ನ ಯಾವ ಪ್ರಮಾಣದಲ್ಲಿ ಈಗ ಸುಣ್ಣ ಹಾಕಿತ್ತು ಲಭ್ಯ ಇಲ್ಲ ಅಂತ ಹೇಳ್ತೀರಿ. ಹೌದು ಸರ್, ಲಭ್ಯ ಇದೆ. ಓಕೆ. ಸೆಗಣಿ ನಾನು ಅಷ್ಟೇ ನಿಮ್ಗೆ ಹೇಳುದು, ಈಗ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ತರ ದನ ಇಲ್ಲ ಮತ್ತು ಸೆಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಬೇಕಷ್ಟು ಲಭ್ಯತೆ ಇಲ್ಲ. ಮೊದಲು ಸೊಪ್ಪು ಗುಡ್ಡೆಯಿಂದ ಸೊಪ್ಪಿನ ಕಟ್ಟ ತಂದು ದನದ ಸೆಗಣಿ ಜೊತೆಗೆ ದನವನ್ನು ಅದರಲ್ಲಿ ಕಟ್ಟಿ ಹಟ್ಟಿಯಲ್ಲಿ ಮಾಡ್ತಾ ಇದ್ರು. ಈಗ ಸೊಪ್ಪು ಗುಡ್ಡೆಗಳಿಲ್ಲ. ಹಾಗಾಗಿ ನಾವೆಲ್ಲ ಒಂದ್ ಕಡೆ ಆಧುನಿಕ ಜಗತ್ತಿನ ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಈ ಒಂದು ನಾನು ಅಬ್ಸರ್ವೇಷನ್ ನೋಡಿದ್ದೇನೆ. ಓಕೆ. ನೀವು ಹೋಗಿ ಮಂಗಳೂರಿನಿಂದ ಇದಕ್ಕೆ ನಿಮ್ಮ ಊರು ಎಲ್ಲಿದೆ ಅಲ್ಲಿಗೆ ಹೋಗಿ, ಮಾರ್ಗದ ಇಕ್ಕಲೆಗಳಲ್ಲಿರುವಂತ ಗ್ಲಿಸರೇಡಿಯಾ ಎಂಬ ಸಸಿ ನೋಡ್ಲಿಲ್ವಾ ನೀವು? ಹೌದು, ಈಟು ಸೊಪ್ಪು. ಆ ಈಟು ಸೊಪ್ಪನ್ನು ಅದೇ ದೊಡ್ಡ ಗೊಬ್ಬರ. ಹೌದು. ಈಗ ಇಲ್ಲ, ದನ ಇಲ್ಲ, ಬಿಡಿ ಹೋಗ್ಲಿ, ಆಡಿನ ಗೊಬ್ಬರ ಸಿಗ್ತದೆ. ಹೌದು, ಅದಕ್ಕೆ ಕ್ರಯ ತುಂಬಾ ಇದೆ. ಒಂದು ಬುಟ್ಟಿ ಗೊಬ್ಬರಕ್ಕೆ 60 ರೂಪಾಯಿ ಇದೆ. ಅದು ಅದೇ ಅದಕ್ಕೆ. ಆದ್ರೆ ನಾನು ಹೇಳೋದಂದ್ರೆ ಸೊಪ್ಪು ಸೇರಿಸಲೇಬೇಕು, ಇಲ್ಲದ್ರೆ ಇದು ಮಾಡುವುದೇ ಬೇಡ. ಸೊಪ್ಪು ಅಥವಾ ತರಗೆಲೆಯಿಂದ ಅಷ್ಟೊಂದು ಇದಾಗೋದಿಲ್ಲ. ಅದಕ್ಕೆ ತರಗೆಲೆಯನ್ನು ಇದಕ್ಕೆ ನಿಮ್ಗೆ ಸೆಗಣಿ ಗೊಬ್ಬರ ಹಸಿರೆಲೆ ಗ್ಲಿಸರೇಡಿಯಾ ನಿಮ್ಮ ಈಗ ನೀವು ಗದ್ದೆ ಮಾಡ್ತೀರಿ ಅಂತ ಹೇಳುವ, ಅಲ್ಲಿ ಹತ್ತಿರದಲ್ಲಿ ಸುತ್ತಲೂ ನಟ್ಟು ಬಿಡಿ ಅದನ್ನು. ಹೌದು, ಯಾಕೆ ಆಗೋದಿಲ್ಲ? ಆಗ್ತದೆ. ಮನಸ್ಸು ಮಾಡಿದ್ರೆ ಆಗ್ತದೆ. ಗ್ಲಿರಿಸಿಡಿಯಾ ಎಂಬ ಒಂದು ಇದೆ. ಬೇಡ ನಿಮ್ಗೆ, ಅದು ಬೇಡ. ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಿ, ಅಲ್ಲಿ ಸೆಣಬು ಕೇಳಿ, ಬೀಜ, ಸೆಣಬಿನ ಬೀಜ. ಈ ನಾಟಿ ಮಾಡುವ ಸ್ವಲ್ಪ ಫಸ್ಟಿಗೆ ಸುರುವಿನ ಇದಕ್ಕೆ ಮಳೆಗೆ ಈ ಸೆಣಬಿನ ಬೀಜವನ್ನು ಚೆಲ್ಲಿಬಿಡಿ. ಸರಿ, 45 ದಿವಸ ಆಗುವಾಗ ಉತ್ತು ಬಿಡಿ. ಯಾಕೆ ಆಗುದಿಲ್ಲ? ಪ್ರಿಯ ವೀಕ್ಷಕರೇ, ಮನೋಹರ್ ಶೆಟ್ರು ಹೇಳಿದ ಒಂದು ವಿಚಾರವನ್ನು ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅದೆಷ್ಟೋ ಜನರಿಗೆ ಸಾವಯವ ಗೊಬ್ಬರಗಳು ಸಿಗ್ತಾ ಇಲ್ಲ ಈಗ. ಅದು ತೀರಾ ಹಳ್ಳಿ ಪ್ರದೇಶಕ್ಕೆ ಹೋದಾಗ ಒಂದು ವೇಳೆ ಸಿಕ್ಕಿದ್ರೂ ಸಹ ಸಿಕ್ಕುವ ಸಾಧ್ಯತೆ ಇದೆ. ಅದು ಪಟ್ಟಣ ಸಮೀಪ ಇರುವಂಥ ಗದ್ದೆಗೆ ತರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದರ ಕಾಸ್ಟ್ ಅಥವಾ ಅದರ ದರ ತುಂಬ ದುಪ್ಪಟ್ಟಾಗಿಬಿಡ್ತದೆ. ಹಾಗಾಗಿ ಮನೋಹರ್ ಶೆಟ್ರು ಒಂದು ಪರ್ಯಾಯವನ್ನು ಈಗ ಹೇಳಿದ್ದಾರೆ. ಈಗಾಗಲೇ ಕೃಷಿ ವಿಜ್ಞಾನಿಗಳು, ಕೃಷಿ ಸಹಾಯ ಕೇಂದ್ರಗಳು ಎಲ್ಲ ಅದನ್ನು ತಿಳಿಸಿದ್ರು. ಅದು ಪರಿಣಾಮಕಾರಿ ಅನುಷ್ಠಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇವತ್ತು ಅಭಿಮತ ವಾಹಿನಿ ಮುಖಾಂತರವು ಇದನ್ನು ಪ್ರಸಾರ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಕೃಷಿಕರಿಗೆ ಅನುಕೂಲವಾಗಲಿ, ಕೃಷಿಕರಿಗೆ ಇದು ದಿಕ್ಸೂಚಿ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮಳೆ ಬಿದ್ದ ಕೂಡಲೇ, ಸಾಧಾರಣ ಜೂನ್ 1ನೇ ತಾರೀಕು
ಜೂನ್ ಪ್ರಥಮ ವಾರದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಿಮಗೆ ಸೆಣಬಿನ ಬೀಜ ಸಿಗ್ತವೆ. ಒಂದು 25-30 kg ಸೆಣಬಿನ ಬೀಜ ಬ್ಯಾಗ್ ಬರ್ತದೆ ಅಂತ ಕಾಣುತ್ತೆ ನನ್ನ ಪ್ರಕಾರ. ಕೇಳಬೇಕು ಅವ್ರ ಹತ್ರ, ಅಲ್ಲಿ ಕೇಳಿದರೆ ಅವರು ಕೊಡ್ತಾರೆ. ಅದನ್ನ ಕೃಷಿ ಉಳುಮೆಗೆ 30 ದಿವಸ ಮುಂಚಿತವಾಗಿ 45 ಹೂ ಹೋಗಬಾರ್ದು. 45 ದಿನದಷ್ಟು ಅಂದಾಜು ಆಸುಪಾಸು ಬಿತ್ತನೆ ಅದು ಮಾಡಿ ಬೆಳವಣಿಗೆ ಆದ ನಂತರ ಅದನ್ನ ಉಳುಮೆ ಮಾಡಬೇಕು. ಆಗ ಗೊಬ್ಬರ ಭೂಮಿಗೆ ಸಿಗ್ತದೆ ಅನ್ನೋ ವಿಚಾರವನ್ನ ಮನೋಹರ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಒಂದು ಅಲಸಂಡೆ ಸಿಗ್ತದೆ. ಅಲಸಂಡೆ ಯಾವುದೋ ಒಂದು ಅದರ ಹೆಸರು ಈಗ ನನಗೆ ಮರ್ತು ಸರಿ. ಆ ಅಲಸಂಡೆ ಬೀಜವನ್ನ ಬಿತ್ತಿ ಮೊದಲು ಈ ಹುಡಿ ಗದ್ದೆಗೆ ಇದು ಹಾಕಿ ಅಲಸಂಡೆ ಸಸ್ಯ ಆಗ್ತದೆ. ಅಲಸಂಡೆಗಳನ್ನ ಸ್ವಲ್ಪ ಓಪನ್ ಮಾಡಿ ಅದನ್ನು ನಮಗೆ ಅದು ಪದಾರ್ಥಕ್ಕೆ ಆಗ್ತದೆ. ಅಲಸಂಡೆ ಬೀಜ ಸಣ್ಣದು, ಅದನ್ನು ತಂದು ಉಳಿದದನ್ನಲ್ಲೇ ಬಿಟ್ಟು ಬಿಡಬೇಕು. ಬೇಡ, ನಿಮ್ಮ ಸೆಗಣಿ ಸಿಗದಿದ್ರೆ ಅಷ್ಟೇ ಹೋಯ್ತು. ಮಾರ್ಗದ ಬದಿಯಲ್ಲಿ ಸಿಗ್ತದೆ, ಮೊದಲೆಲ್ಲ ಸೆಗಣಿ. ಇಲ್ಲಿ ಒಂದು ವಿಚಾರ ಇದೆ ಸರ್, ಈಗ ಗದ್ದೆ ಬೆಳೆ ಅನ್ನೋದು ಕೂಡ ತಾವು ಮನೋಹರ್ ಶೆಟ್ಟರಿಗೆ ಗೊತ್ತಿದೆ. ಈಗಿನ ಆಧುನಿಕ ಯುಗದಲ್ಲಿ ಮಾರ್ಗದ ಬದಿಯಲ್ಲಿ ಸೆಗಣಿ ಸಿಕ್ಕುವುದು ಲಭ್ಯತೆ ಕಮ್ಮಿ, ಆದರೆ ಸಿಕ್ಕಿದ್ರು ಅದನ್ನು ಕೊಂಡೋಗುವ ಲಭ್ಯತೆ ಇಲ್ಲ. ಇರ್ಲಿ, ಹಾಗಾಗಿ ನಾನು ಹೇಳಿದ್ದಷ್ಟೇ. ನಾವು ಈ ಆಧುನಿಕ ಜೀವನದ ಕಡೆ ನೋಡಿದಾಗ ಗದ್ದೆ ಬೆಳೆ ಅನ್ನೋದೇ ಕಷ್ಟದ ವಿಚಾರ. ಹಾಗೆ ನಾವು ಎಣಿಸಿದ್ದು ಅದು ನೋಡಿ, ಅದು ನಿಮ್ಮ ಹತ್ರ ಕೇಳುವಾಗ ರಾಜೇಶ್ ಭಟ್ರೆ ಗದ್ದೆ ಮಾಡು ಭಾರಿ ಕಷ್ಟ ಉಂಟು ಮಾರಾಯ, ಅದು ಆಗುವ ಕೆಲಸ ಅಲ್ಲ, ಅದು ಸುಳ್ಳದು. ಯಾಕೆ ಸುಳ್ಳು? ಹೇಗೆ ಸುಳ್ಳು? ಯಾಕಂದ್ರೆ ಮನಸ್ಸಿದ್ರೆ ಮಾರ್ಗ ಉಂಟು. ಹೌದು, ಮನಸ್ಸಿದ್ರೆ ಮಾರ್ಗ ಇದೆ, ಇಚ್ಛಾಶಕ್ತಿ ಬೇಕು. ಹೌದು, ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಆಗ್ತದೆ. ಹೌದು, ಈಗ ನೋಡಿ, ಅದು ಹೋಗ್ಲಿ, ನಿಮ್ಮ ಸಾಂಪ್ರದಾಯಿಕ ಇದನ್ನು ಬಿಟ್ಟು ಬಿಡುವ ನಾವು. ಹೌದು, ಇದು ಸಾಂಪ್ರದಾಯಿಕ ಅಲ್ಲ, ಸಾವಯವ ಗೊಬ್ಬರ ಸೇರಿಸಲೇಬೇಕು. ನೀವು ಖಾಲಿ ಕೆಮಿಕಲ್ ಮಾಡಿದರೆ ನಿಮ್ಮ ಭೂಮಿಯನ್ನು ನೀವು ಕೊಂದ ಹಾಗೆ, ನಾಶ ಮಾಡಿದ ಹಾಗೆ. ಅದೇ ಈಗ ನೋಡಿ, ನೀವು ಅದನ್ನ ಕೊಲ್ಲುವುದಕ್ಕಿಂತ ಇಷ್ಟು ಕಷ್ಟಪಡ್ಬೇಕು, ಇಲ್ಲದ್ರೆ ಮಾಡುವುದೇ ಬೇಡ, ಬಿಟ್ಟು ಬಿಡು. ಹೌದು, ಯಾರಿಗಾದ್ರೂ ರಿಯಲ್ ಎಸ್ಟೇಟ್ನವರು ಬರ್ತಾರೆ, ಮಾರಿಬಿಡು ಗದ್ದೆಯನ್ನು. ಒಂದು ನಾನು ಹೇಳುದಷ್ಟೇ. ಮನೋಹರ್ ಶೆಟ್ರೆ ಅಲ್ಲ, ಅದಂದ್ರೆ ನಾನು ವಿರೋಧಿಸ್ತೇವೆ ನಾವು ಅಲ್ಲ, ವೀಕ್ಷಕರ ಮುಂದೆ ನಾವು ಒಂದು ಸತ್ಯವನ್ನು ತೆಗೆದಿಡ್ಬೇಕು. ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾವು ಆಧುನಿಕ ಕೃಷಿ ಕಡೆಗೆ ನಾವು ಹೋಗ್ತಾ ಇರಬೇಕಾದ್ರೆ ಇಳುವರಿ ಜಾಸ್ತಿ ಮಾಡೋ ಓಘದಲ್ಲಿ ನಾವು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದ್ದೇವೆ. ಅದಿರ್ಲಿ, ಇಷ್ಟು ಮಾಡುವ ಜೊತೆಗೆ ಇನ್ನೊಂದಿದೆ. ಒಂದು ವೇಳೆ ನಾವು ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನ ಮಾಡದೇ ಹೋದ್ರೆ ಎಲ್ಲೋ ಒಂದ್ ಕಡೆ ಅದು ಬರ್ತೇನೆ ನಾನು ಆ ಸಬ್ಜೆಕ್ಟ್. ಭೀಕರವಾದಂತ ಆಹಾರ ಕ್ಷಾಮವನ್ನು ಬಂದಿದೆ. ಅದು ಹೇಗೆ ಬಂದಿದೆ ಅಂತ ನಾನು ಹೇಳ್ತೇನೆ. ಹೌದು, ಅದಕ್ಕೆ ನಾನು ವಾದ ಮಂಡಿಸ್ತೇನೆ. ಚೆನ್ನಾಗಿ ಬೆಳೆ ಮಾಡುದಿದ್ರೆ ನಾನು ಭತ್ತದ ಕೃಷಿ ಬಗ್ಗೆ ಈಗ ಬಂದೆ ಇಲ್ಲಿ. ನೀವು ಅಲ್ಲಿಗೆ ಸುಣ್ಣ ಆಯ್ತು. ಹೌದು, ಸುಣ್ಣ ಹಾಕುವಾಗ ಫರ್ಟಿಲೈಸರ್ ಹಾಕ್ಬಾರ್ದು, ರಾಸಾಯನಿಕ ಹಾಕ್ಬಾರ್ದು, ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು. ಅದು 12-15 ದಿವಸ ಬಿಡಬೇಕು ಅಂತ ನಮ್ದು ಒಂದು ಅಭಿಪ್ರಾಯ. 12 ದಿವಸ ಅದರದನ್ನು ಗದ್ದೆಯನ್ನು ಬಿಟ್ಟು ಬಿಡಬೇಕು. ಅಂದ್ರೆ ಈಗ ಸುಣ್ಣ ಮೊದಲು ಕೊಡ್ಲೋ ಅಥವಾ ಸುಣ್ಣವೇ ಮೊದಲು ಕೊಡಬೇಕು? ಮೊದಲು ಸುಣ್ಣ ಕೊಡಬೇಕು. ಸುಣ್ಣ ಕೊಡಲೇಬೇಕು ಮೊದಲು. ಸುಣ್ಣ, ಗೊಬ್ಬರ ಎಲ್ಲ ಗದ್ದೆಗಳನ್ನು ಹದ ಮಾಡಿ ಆಮೇಲೆ ನಾಟಿ ಮಾಡುವಾಗ ಕೊಟ್ರೆ ಒಳ್ಳೇದು. ಯಾವುದು ನಿಮ್ಮ ಇದು DAP. ಅದು DAPಗೆ ಕೇಳಿದ್ರೆ ಹೇಳ್ತಾರೆ ಪೊಟ್ಯಾಶ್ ಸ್ವಲ್ಪ ಮಿಕ್ಸ್ ಎಂತದ ಒಂದು ಮಿಕ್ಸ್ ಮಾಡಿ ಅದ್ರಲ್ಲಿ ಯಾವ್ದು ಹೇಳ್ತಾರೆ. ರೈತ ಸಂಪರ್ಕ ಕೇಂದ್ರ ಬೇಡ, ನಿಮ್ಮ ಅಂಗಡಿಯವರಿಗೆ ಗೊತ್ತಿದೆ ಫರ್ಟಿಲೈಸರ್ ಅಂಗಡಿ. ಹೌದೌದು. ಈಗ ಅವರಿಗೂ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಹೌದು, ಎಲ್ಲ ಒಂದ್ ಕಡೆ ಒಂದು ಆಶಾಭಾವನೆ ಮೂಡ್ತಾ ಇದೆ. ಇನ್ನೊಂದು ವಿಷಯ ಅಲ್ಲಿ ಆಯ್ತಲ್ಲ, ಆಮೇಲೆ ಒಂದು ನನ್ನ ಲೆಕ್ಕದಲ್ಲಿ ಈ ಹೈಬ್ರಿಡ್ ತಳಿಗಳನ್ನು 20 ದಿವಸದೊಳಗೆ ತೆಗಿಬೇಕು. ನೆಡ್ಲಿಕ್ಕೆ ತೆಗಿಬೇಕು. ಯಾಕೆ ಹೇಳಿ ಅಂತೆ, 25 ದಿವಸದ ಮೇಲೆ ಅದು ಮುದುಕಿ ಆಗ್ತದೆ. ಈ ಮುದುಕಿಗೆ ಮದುವೆ ಮಾಡಿದಾಗ ಆಗ್ತದೆ. ಅಲ್ಲಲ್ಲ, ನಾನು ನೇರವಾಗಿ ನಿಮ್ಮ ಹೇಳಿದ್ದು ಅದೆಲ್ಲ ಒಂದ್ ಕಡೆ ನೀವು ಇದನ್ನ ಅದಕ್ಕೆ ತಾಳಿ ಮಾಡಿದಿರಿ. ಯಾಕೆಂತಂದ್ರೆ ಅದು ಅಷ್ಟು ಇಷ್ಟು ಮನದಟ್ಟಾಗುವಾಗ ಹೇಳಿ ನೇರವಾಗಿ ತಪ್ಪು ತಿಳ್ಕೊಳ್ಬೇಡಿ, ತಪ್ಪು ತಿಳ್ಕೊಳ್ಳೋದು ಇಲ್ಲ, ಖಂಡಿತ ತಪ್ಪಿಲ್ಲ. ಅದನ್ನ 20 ದಿವಸ 22 ಕಡೆ ಹೆಚ್ಚಂದ್ರೆ 25 ಅದಕ್ಕಿಂತ ಜಾಸ್ತಿ. ಯಾಕೆ ಅಂದ್ರೆ ಈ ಎಳೆ ನೇಜಿಯಲ್ಲಿ ತೆಂಡೆ ಹೊಡೆಯುವಂತ, ಅಂದ್ರೆ ನಾವು ಅದಕ್ಕೆ ಏನು ಹೇಳ್ತೇವೆ, ಅದಕ್ಕೆ ಪಿಳ್ಳೆ. ಹೌದು, ನಾವು ಪುಲ್ಲೆ ಅಂತ ಹೇಳ್ತೇವೆ ತುಳುವಿನಲ್ಲಿ. ಅದು ಬರಬೇಕಾದ್ರೆ ಎಳೆ ನೇಜಿಗಳು ಅಂತಲೂ ಕರಿಬಹುದು ನಾವು. ಎಗ್ಗೆ, ಹೌದು, ತುಂಬಾ
ಹೊಡಿತದೆ. ತುಂಬಾ ಇದು- ಜಾಸ್ತಿ ಎಗ್ಗೆಗಳು ಬರ್ಬೇಕು. ನಾನು ಅಂದ್ರೆ ನನ್ನ- ಇನ್ನೊಂದು ಹೇಳ್ಬೋದು ಸರ್, ತೆನೆ ತುಂಬಾ ಜಾಸ್ತಿ ತೆನೆ ಬರಬೇಕು. ತೆನೆ ಅಂದ್ರೆ ಅದಲ್ಲ, ಅಲ್ಲ, ತೆನೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಇದು ಹೌದು ಹೌದು ಸರಿ ಸರಿ ಹೌದು ಸರ್. ಅದು ಅಷ್ಟಕ್ಕೆ ಉಳುಮೆ ಮಾಡಬೇಕು. Okay. ಅಂದ್ರೆ ನಾಟಿ ಮಾಡೋದು, ಅದು ನಾಟಿ ಕಾರ್ಯಕ್ರಮ. ಈಗ ನಾಟಿ ಮಾಡುವಾಗ 20 ಹಾಕ್ಬೋದು. ದಿವಸದೊಳಗೆ 20ರಿಂದ 25 ದಿವಸದೊಳಗೆ ನಾಟಿ ಮಾಡಬೇಕು. ಬಿತ್ತನೆ ಮಾಡೋದಿದ್ರೆ ನೇರ ಬಿತ್ತನೆ ಆದ್ರೆ ಹೇಗೆ ಸರ್? ನೇರ ಬಿತ್ತನೆ ಅಂದರೆ ಇದೆ, ಇಲ್ಲಿವರೆಗೆ ನೀವು ಸುಣ್ಣ ಹಾಕಿದ್ರಿ, ಗದ್ದೆಯನ್ನು ಹದ ಮಾಡಿದ್ರಿ, ಉತ್ತರಿ, ನೇರ ಬಿತ್ತನೆ ಮಾಡಿಬಿಡ್ಬೋದು. ಅದಕ್ಕೂ ಅದೇನಿಲ್ಲ. ನೇರ ಬಿತ್ತನೆ ಅದು ಹೇಳಬೇಕು ಅಂತಿಲ್ಲ. ಇದನ್ನು ಬೀಜವನ್ನು 3 ದಿನ ಮೊದಲು ಇಲ್ಲ 24 ಗಂಟೆಗಳ ಕಾಲ ನೀರಿನಲ್ಲಿ ಇಡಬೇಕು. ಅದರಲ್ಲಿ ಜೊಳ್ಳು ಇಲ್ಲದಾಗೆ ಅದಕ್ಕೆ ಮಾರ್ಗೋಪಾಯಗಳನ್ನು ಹುಡುಕಬೇಕು. ಅಂದರೆ ನೀರಿನಲ್ಲಿ ಹಾಕಿ, ಉಪ್ಪಿ ನೀರಿನಲ್ಲಿ ಹಾಕಿ ಅದರಲ್ಲಿ ಜೊಳ್ಳು ಎಲ್ಲ ಮೇಲೆ ಬರ್ತದೆ, ಮೊಟ್ಟೆಯನ್ನು ಎಂತ ಅದೊಂದು ವಿಧಾನ ಇದೆ. ಹೌದು, ಅದನ್ನು ತೆಗೆದು ನಾವು ಎಂತ ಮಾಡ್ತೇವೆ ಹಳ್ಳಿಯಲ್ಲಿ ಅಂದರೆ ಸೆಗಣಿ ನೀರು, ಇದರಲ್ಲಿ ಅಂಬಿ ನೀರು, ಇದು ಸೆಗಣಿ ನೀರಲ್ಲ, ನೀರು ಮಾಡಿ ಕೊಡಬಾರ್ದು, ಗಟ್ಟಿ ಸೆಗಣಿಯನ್ನು ಅದಕ್ಕೆ ನೀರಿನಲ್ಲಿ ತೆಗೆದ ಮೇಲೆ ಒಂದು ದಿವಸ ಕೊಡುವುದು, ಮರು ದಿವಸ ನೇರ ಬಿತ್ತನೆ ನೇಜು ಮಾಡಿ ಉಳುಮೆ ಮಾಡಿ ಕೂಡಲೇ ನೇರ ಬಿತ್ತನೆ ಮಾಡುವಂಥದ್ದು ಮಾಡ್ಬೋದು. ಓಕೆ, ನೇರ ಇದನ್ನು ಇದು ನಿಮಗೆ ನಾಟಿಗೆ ಈಗ ಸಾಮಾನ್ಯ M4 ಅಥವಾ ಯಾವುದೇ ಇರಲಿ ಹೈಬ್ರಿಡ್ ಕಜೆ ಅಥವಾ M4 ಒಟ್ಟು ಬೆಳೆ ಬರಲಿಕ್ಕೆ ಎಷ್ಟು ದಿನಗಳನ್ನ ತೆಗೊಳ್ತದೆ ಸರ್? ಇದು MO4 140 ದಿನ ಅಂತ ಹೇಳ್ತಾರೆ. ಹಾ, ಕಜೆ ಜಯ 100ರಿಂದ 120ರೊಳಗೆ ಇದು ನಮಗೆ ಕೈಗೆ ಸಿಗ್ತದೆ. ಅಂದ್ರೆ ತೆನೆ ಹೊಡೆದು ಕೊನೆಯದಾಗಿ ಅದರಲ್ಲಿ ಒಂದು ಪಾಯಿಂಟ್ ಅಂದರೆ ಈ MO4 ಎಷ್ಟು ಸ್ವಲ್ಪ ಡಿಲೇ ಆದರೂ ತೊಂದರೆ ಇಲ್ಲ. ಇನ್ನೊಂದು ಬಿಟ್ಟಿದೆ, ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೇನೆ ನಿಮಗೆ ಒಂದು ವಿಷಯ. ಇದು ಪರ್ಯಾಯ, ಅದಕ್ಕೆ ನಿಮಗೆ ಪರ್ಯಾಯ ಇದೆ. ಮನೋಹರ್ ಶೆಟ್ರೆ, ತಾವು ಹೇಳ್ತಾ ಇದ್ರಿ 100ರಿಂದ 120 ದಿವಸಗಳು ಬೆಳೆ ತೆಗಿಲಿಕ್ಕೆ ಬೇಕಾಗ್ತದೆ ಅಂದಾಜು ಅಂತ. ಒಂದು ಎಕರೆಗೆ ಚೆನ್ನಾಗಿ ಬೆಳೆ ಬಂದರೆ, ಯಾವುದೇ ರೋಗ ರುಜಿನಗಳು ಇಲ್ಲದೆ ಪ್ರಕೃತಿಯ ಸಮತೋಲನ ಇದ್ದಾಗ ಎಷ್ಟು ಬೆಳೆಯನ್ನ ಒಂದು ಎಕರೆಯಲ್ಲಿ ಒಬ್ಬ ಕೃಷಿಕ ತೆಗೆಯಬಹುದಾಗಿದೆ? 30 ಕ್ವಿಂಟಲ್ ಬೆಳೆ ತೆಗೆದ ಇದ್ದಾನೆ. ಓಹ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30 ಕ್ವಿಂಟಲ್ ಭತ್ತ ತೆಗೆದವರಿದ್ದಾರೆ. ನಂದು ಅಂದರೆ ಕೆಲವಾರು ಕೊರತೆಗಳಿಂದಾಗಿ 20 ಕ್ವಿಂಟಲ್ನವರೆಗೆ ನಾನು ತೆಗೆದಿದ್ದೆ. ನೀವು ತೆಗೆದಿದ್ದೀರಿ ನಿಮ್ಮದ್ರಲ್ಲಿ? ಹೌದು, ನನ್ನ ಗದ್ದೆಯಲ್ಲಿ ಕಂಬಳ ಗದ್ದೆ ನಂದು, ಅಲ್ಲಿ ನಾನು 20 ಕ್ವಿಂಟಲ್ ತನಕ ಭತ್ತ ತೆಗೆದಿದ್ದೇನೆ. ಅದಕ್ಕೆ ಜಾಸ್ತಿ ತೆಗಿಬೇಕು. ಹೌದು, ಅದು ನಮ್ಮ ಲೆಕ್ಕದಲ್ಲಿ ಅದು ಕಡಿಮೆ. ಒಟ್ಟು 30 ಕ್ವಿಂಟಲ್ ಅಷ್ಟು ತೆಗಿಲಿಕ್ಕೆ ಅವಕಾಶ ತೆಗೆದಿದ್ದಾರೆ. ನಮ್ಮ ಕಿನ್ನಿಗೋಳಿ ಐಸೈಡ್ನಲ್ಲಿ ಎಲ್ಲ ರೈತ ಪ್ರಶಸ್ತಿ ಪಡೆದಂತ ರೈತರಿದ್ದಾರೆ. ನಾನು ಪ್ರಶಸ್ತಿ ಬೆನ್ನಿಂದ ಹೋಗುವನಲ್ಲ, ಆದರೆ ಅವರಿಗೆ ರೈತರಿಗೆ ಗುರುತಿಸಿ ಅವರನ್ನ ಸನ್ಮಾನ ಮಾಡುವಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ಓಕೆ, ಅಂದ್ರೆ ಅಷ್ಟು ಬೆಳೆ ತೆಗೆದು ಈ ಸಮಾಜಕ್ಕೆ ಅವರು ಉಣ್ಲಿಕ್ಕೆ, ಅದು ಮಾರುವುದಿರ್ಲಿ ಏನಿರ್ಲಿ, ಮಾಡುವುದು ಊಟ ಅಲ್ಲಲ್ಲ, ಅಲ್ಲಿ ಮಾರುವ ವಿಷಯಕ್ಕಿಂತಲೂ ರೈತ ಅನ್ನೋದು ಉತ್ಪಾದಿಸಿದದು ದೇಶದ ಉತ್ಪಾದನೆ, ಇನ್ನು ದೇಶದ ಹೌದು. ಈಗ ನಮ್ಮ ಜನ ಏನಾಗಿದ್ದಾರೆ, ಈ BPL ಕಾರ್ಡಿಗೆ ಇದು ಹಿಡ್ಕೊಂಡು ಪಾಪ ಸೊಸೈಟಿ ಎದುರಿನಲ್ಲಿ ಅಕ್ಕಿಗೆ ನಿಲ್ಲುವಾಗ ನಮ್ಗೆ ಬೇಸರ ಆಗ್ತದೆ. ಸರಿ ಸರಿ, ನೋಡಿ ಅದನ್ನು ನೀವು ಸ್ವಲ್ಪ ಅದನ್ನ ಪರಿಶೀಲನೆ ಮಾಡಿ. ಒಂದು BPL ಕಾರ್ಡ್ ಹಿಡ್ಕೊಳ್ಳೋದು, ನಮ್ಮ ದೇಶದಲ್ಲಿ ಒಂದು ಲೈನ್ ಹಿಡಿದು ಹಿಡ್ಕೊಳ್ಳೋದು ಎಂತದ್ದು ಅಕ್ಕಿ. ಹೌದು ಹೌದು, ಆ ಅಕ್ಕಿ ಎಲ್ಲಿಂದ ಬರುವುದು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಕ್ಕಿ ಅಲ್ಲ, ಅಲ್ಲ ಅಲ್ಲ ಅಲ್ಲ, ಅದು ಬರುವುದು ಹರಿಯಾಣವೋ ಇದರಿಂದ. ಹೌದು, ಅದು ನಮ್ಮ ಕೆಲವೊಂದು ಬಾರಿ ಹೊರದೇಶದಿಂದಲೂ ಇಂಪೋರ್ಟ್, ಅದು ಅದು ಇರಬಹುದು. ಈ ಇದಕ್ಕೆ ಆಮೇಲೆ ಇದೊಂದು ಕೇಳಿಲ್ಲ ನೀವು, ಅಷ್ಟು ದಿನ ಆದ ಮೇಲೆ ಅದಕ್ಕೆ ಫರ್ಟಿಲೈಸರ್ DAP ಇದನ್ನು ಅದಕ್ಕೆ ಆ ಪ್ರಮಾಣಕ್ಕನುಸಾರವಾಗಿ ಎಕರೆಗೆ ಒಂದು ಎಷ್ಟು ಬೇಕು ನಾನು ಹೇಳುವುದಕ್ಕಿಂತಲೂ ನಾವು ಹಾಕ್ತೇವೆ. ನಾನು ಒಂದು ಎಕರೆಗೆ 30 kg ನಾವು ಅಂದರೆ ಅದನ್ನು ಸಮತೋಲನ ಮಾಡಿ ಗೊಬ್ಬರ ಹಾಕೋದ್ರಿಂದ ಸ್ವಲ್ಪ ಸಮತೋಲನ ಮಾಡಿ ಹಾಕ್ತೇವೆ. ಅದು ರೈತ ಇವರು ನಮ್ಮ ರೈತರು ಏನು ಮಾಡಬೇಕಂದ್ರೆ, ಕೃಷಿ ಅಧಿಕಾರಿಗಳಿದ್ದಾರೆ, ಅವರ ಎಲ್ಲ ನಂಬರ್ ತಗೊಳ್ಬೇಕು. ಹೌದು, ಕೃಷಿ ವಿಜ್ಞಾನಿಗಳಿದ್ದಾರೆ, ಅವರ ಸಂಪರ್ಕದಲ್ಲಿ ಇರಬೇಕು. ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕಗಳು ಉಂಟು. ಅಲ್ಲಿ ಅಷ್ಟು ಅವ್ರ ಹತ್ರ ಕೇಳಿದರೆ ಒಳ್ಳೆ ತಜ್ಞರ ಇದಕ್ಕೆ ಹೇಳ್ತಾರೆ. ನಿಮ್ಮ ಪ್ರಭಾಕರ ಮಯ್ಯ, ಧನಕೀರ್ತಿ ಬಲಿಪ ಇಲ್ಲಿ, ಮತ್ತೆ ನಿಮ್ಮ ಮೂಡುಬಿದ್ರಿಯ ನಮ್ಮ ಬೈಲಂಗಡ ರಾಜವರ್ಮರು, ಇವರನ್ನು ಸಂಪರ್ಕ ಮಾಡಿದರೆ ಇವ್ರು ಬಂದು ಹೇಳಿಕೊಡ್ತಾರೆ. ನಾಗರಾಜ್ ಶೆಟ್ಟಿ ಅವರು, ಅಂಬುರಿ ನಾಗರಾಜ್ ಶೆಟ್ಟಿ, ಇದೆಲ್ಲ ಗ್ರೇಟ್. ನಿಮ್ಗೆ ಅದೇ ಅಂದ್ರೆ ನಾನು ಅವನನ್ನು ಹೊಗಳುವುದಲ್ಲ, ಅವನ ವಿಜ್ಞಾನಿ ಒಬ್ಬ. ಅಲ್ಲಿ ಹತ್ತಿರದಲ್ಲಿ ನೀವು ಗದ್ದೆ ಮಾಡೋದಾದ್ರೆ ಕೇಳಬೇಕು ಅವ್ರ ಹತ್ರ. ನಾವು ರೈತರು ಏನ್ ಬೇಕಂದ್ರೆ ಎಲ್ಲೋ ಒಂದ್ ಕಡೆ
ಬಹಳಷ್ಟು ರೈತರಿಗೆ ಮಾಹಿತಿಯ ಕೊರತೆ ಇದೆ. ಕೊರತೆ ತುಂಬಾ ಉಂಟು, ತುಂಬಾ ಕೊರತೆ. ಯಾಕಂದ್ರೆ ನನ್ನ ಮನೆ ಹತ್ರ ಒಬ್ಬರು ಇದ್ದಾರೆ, ಅವರು ಒಬ್ಬರು ಅವರು ಬಾಂಬೆಯಲ್ಲಿ ಹೋಟ್ಲ್ನಲ್ಲಿ ತಿಂಡಿ ಮಾಡ್ತಾ ಇದ್ರು. ಕೊರೋನಾ ಸಂದರ್ಭದಲ್ಲಿ ದಾಮೋದರ ಶೆಟ್ಟಿ ಅಂತೇಳಿ ಅವ ಅಲ್ಲಿ ಕೊರೋನಾದಿಂದ ಓಡಿ ಬಂದ ಊರಿಗೆ. ಕುಟುಂಬದ ಭೂಮಿ ಉಂಟು, ಹಡಿಲು ಬಿಟ್ಟಿದ್ದಾರೆ. ಬಂದ ನನ್ನ ಹತ್ರ, ನನಗೆ ಉದ್ಯೋಗ ಇಲ್ಲ ಅಣ್ಣ, ನಾನು ದಿವಸಕ್ಕೆ ನಿಮ್ಮ ಕೂಲಿಗೆ ಆಯ್ತು ಬಾ, ನಿನಗೆ ಸಂಬಳ ಕೊಡು, ನನ್ನ ಕೆಲಸ ಮಾಡು, ನೀನು ಆ ಗದ್ದೆಯನ್ನು ಹಡಿಲು ಗದ್ದೆಯನ್ನು ಉಳುಮೆ ಮಾಡು, ಕೃಷಿ ಬೆಳೆಸು, ಅವನಿಗೆ ಮಾರ್ಗದರ್ಶನ ಮಾಡಿ ಅವ ಈಗ ಆದ್ರೆ ನನಗಿಂತಲೂ ಮುಂದೆ ಹೋಗಿದ್ದಾನೆ. ಇದೆಲ್ಲ ಒಂದು ಕಡೆ ಒಳ್ಳೆ ಕೆಲಸ. ಯಾಕಂದ್ರೆ ದೇಶ ಪ್ರಿಯ ವೀಕ್ಷಕರಿಗೆ ನಾವು ಒಂದು ವಿಚಾರವನ್ನು ಗಮನಕ್ಕೆ ತಗೊಳ್ಬೇಕು. ದೇಶ ಉದ್ಧಾರ ಮಾಡಬೇಕು, ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಅಂತ ಬೊಬ್ಬೆ ಹಿಡುವಂಥ ನಾವು ಎಲ್ಲ ಒಂದು ಕಡೆ ಪ್ರಕೃತಿ ಸಂರಕ್ಷಣೆ ಈ ಮುಖಾಂತರನೂ ಆಗತ್ತೆ, ದೇಶ ಉದ್ಧಾರ ಕೃಷಿ ಮಾಡಿದಾಗಲೂ ಆಗತ್ತೆ ಅನ್ನೋದನ್ನು ಮರೆತಿದ್ದೀವಿ. ಎಲ್ಲ ಒಂದು ಕಡೆ ವನ ಮಹೋತ್ಸವದ ದಿವಸ ಎಲ್ಲ ಒಂದು ಕಡೆ ಗಿಡ ನೆಡೋದು, ಫೋಟೋ ತೆಗೆಯೋದು, ಮಾಧ್ಯಮದಲ್ಲಿ ಬರುವಂತೆ ಮಾಡೋದು, ಆನಂತರ ಆ ಗಿಡ ಸಾಯೋದು, ಅದಲ್ಲ. ಪ್ರಿಯ ವೀಕ್ಷಕರೇ, ಮನೋಹರ್ ಶೆಟ್ರು ಹೇಳೋ ಪ್ರಕಾರದಲ್ಲಿ ಪ್ರಕೃತಿ ಸಂರಕ್ಷಣೆ ಅನ್ನೋದು ಕೃಷಿ ಕೂಡ ಪ್ರಕೃತಿ ಸಂರಕ್ಷಣೆಯ ಒಂದು ಭಾಗ. ಹೌದು. ಜೀವಜಲವನ್ನು ಉಳಿಸೋದು, ಹಸಿರು ವಲಯವನ್ನು ಉಳಿಸೋದು, ಆಹಾರ ಉತ್ಪಾದನೆ ಮಾಡೋದು, ಆ ಮುಖಾಂತರ ಪ್ರಕೃತಿ ಸಂರಕ್ಷಣೆ ಮಾಡೋದು, ಇದು ಕೃಷಿಕನ ಕಾಯಕ ಆಗಿರೋದ್ರಿಂದ ಅತೀ ದೊಡ್ಡ ಪರಿಸರ ಸಂರಕ್ಷಕ ಕೃಷಿಕ ಹೇಳುವಂತ ಮಾತನ್ನ ಮನೋಹರ್ ಶೆಟ್ರು ಹೇಳಿದ್ರು ಅಲ್ಲ? ಹೌದು. ಅಲ್ಲ, ಆಮೇಲೆ ನಮ್ಮ ಒಂದು ಕಾನ್ಸೆಪ್ಟ್ ಇದೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಆ ಕಾನ್ಸೆಪ್ಟ್ ಏನಂದ್ರೆ ಹಡಿಲುಗದ್ದೆ ಸಾಗುವಳಿ. ಹಡಿಲುಗದ್ದೆ ಸಾಗುವಳಿ ಎಂಬ ಒಂದು ನೀತಿಯನ್ನು ಹಿಡ್ಕೊಂಡು ಯಾರು ಹಡಿಲುಗದ್ದೆಯನ್ನು ಮಾಡ್ತಾರ ಅವರಿಗೆ ಅದು ಈ ದೇವಸ್ಥಾನದಲ್ಲಿ ನಾವೆಲ್ಲ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ಬ್ರಹ್ಮ ಕಲಶ ಮಾಡ್ತೇವೆ. ಹೌದು. ಈ ಭೂಮಿ ತಾಯಿಯನ್ನ ಬಿಟ್ಬಿಡ್ತೇವೆ. ಅವಳು ರೋದನ ಮಾಡ್ತಾ ಇದ್ದಾಳೆ, ನನ್ನ ಇದರಲ್ಲಿ ಏನೂ ಇಲ್ಲ, ಹುಲ್ಲು ಬಂದಿದೆ, ಕಮ್ಯುನಿಸ್ಟ್ ಬಂದಿದೆ, ಅದೊಂದು ಮುಳ್ಳು, ನಾಚಿಕೆ ಮುಳ್ಳು, ಇಂಥದ್ದು ಬಂದಿದೆ ಅಂತ ಹೇಳಿ ಆ ತಾಯಿ ಅಳುತ್ತಾ ಇರುವಾಗ ಆ ಗದ್ದೆಯನ್ನು ಉತ್ತು ಬಿತ್ತಿದ್ರೆ ಅದೊಂದು ದೇವಸ್ಥಾನಕ್ಕಿಂತ ಮಾಡುವ ಬ್ರಹ್ಮ ಕಲಸಕ್ಕಿಂತಲೂ ಪವಿತ್ರವಾದದ್ದು ಎಂಬುದು ನನ್ನ ವಾದ. ಹೌದು. ಎಲ್ಲ ಒಂದು ಕಡೆ ನಮ್ಮ ಮಾತಲ್ಲೇ ಇದೆ ಮನೋಹರ್ ಶೆಟ್ರೆ, ಅನ್ನದಾನ ಮಹಾದಾನ ಅಂತ. ಅನ್ನದಾನ ಮಾಡಬೇಕಾದ್ರೆ ಅಕ್ಕಿ ಸಂಪಾದನೆ ಆಗ್ಬೇಕು. ಮತ್ತೆ ಹಾಗಾಗಿ ಕಂಬಳ ಇಲ್ಲದಿದ್ರೆ ಅಥವಾ ಗದ್ದೆ ಇಲ್ಲದಿದ್ರೆ ಇಲ್ಲ. ಇನ್ನು ಅಲ್ಲಿ ಈಗ ಬಂದರೆ ಅವಳು ಫರ್ಟಿಲೈಸರ್ ಎಷ್ಟು ನಾಟಿ ಮಾಡಿ ಅದು ಜೀವ ಹಿಡಿದು ಒಂದು 10-15 ದಿವಸದೊಳಗೆ ನೇರ ಬಿತ್ತನೆ ಮಾಡಿ 15 ದಿವಸ ಆಗ ನಾವು ಆಸ್ಪಾಸ್ನಲ್ಲಿ ಅದನ್ನು ಅದಕ್ಕೆ ವಿಪರೀತ ಕೊಡಬಾರ್ದು, ಅಯ್ಯನ್ನ ಲೆಕ್ಕ ತಪ್ಪಿ ಕೊಡಬಾರ್ದು. ಒಬ್ಬ ಹಾಕಿದ, ನನ್ನ ಮನೆ ಹತ್ರ ನೇಜಿ ಇತ್ತು, ಒಳ್ಳೇದಿತ್ತು, ಕೊಂದ 50 kg ಯೂರಿಯಾವನ್ನು ಬಿಸಾಡಿಬಿಟ್ಟ ಎಕರೆಗೆ. ಆ ಮರು ದಿವಸ ಇದೇ ಇಲ್ಲ, ಗಿಡವೇ ಸತ್ತು ಹೋಗ್ತದೆ. ಅದು ನ್ಯಾಚುರಲ್. ಅದಕ್ಕೆ ಎಷ್ಟು ನೀವು ಸಾವಯವ ಕೊಟ್ಟಾಗ ಸುಣ್ಣ ಎಲ್ಲ ಒಂದೇ ಸಮತೋಲನದಲ್ಲಿ ಇರುವಾಗ ಎಷ್ಟು ಹಾಕಬೇಕು ಅಷ್ಟು ಹಾಕ್ತದೆ, ಅದು ಕೊಡ್ತದೆ. ಅದು ಆಮೇಲೆ 45 ದಿವಸ ಆಗುವ ಮೊದಲು ಪುನಃ ಕೊಡಬೇಕು ಸ್ವಲ್ಪ ಯೂರಿಯಾ ಪೊಟ್ಯಾಶ್. ಅದನ್ನು ಈಗ ನಾನು ಹೇಳಿದ್ದನ್ನಂತಲ್ಲ, ನೀವು ರೈತ ಸಂಪರ್ಕ ಕೇಂದ್ರ ಇದೆ ಎಲ್ಲ ಕಡೆ, ಅವ್ರ ಹತ್ರ ಕೇಳಿ ತಾವು ಕೊಡುವಂಥದ್ದನ್ನು ನಾನು ಹೇಳಿದೆ. ಎಲ್ಲರಿಗೂ ಅದು ಅನ್ವಯಿಸ್ತದೆ ಅಂತಲ್ಲ, ಎಲ್ಲರಿಗೂ ಅನ್ವಯಿಸಬೇಕಾಗಿದ್ರೆ ತಾವು ರೈತ ವಿಜ್ಞಾನಿಗಳನ್ನ ಸ್ವಲ್ಪ ಕನ್ಸಲ್ಟ್ ಮಾಡಿ, ಏನಾಗೋದಿಲ್ಲ. ಆಮೇಲೆ ಕೊನೆಯ ಹಂತದಲ್ಲಿ 55 ದಿವಸಕ್ಕಿಂತ ಮೊದಲು ಒಂದು ಇದು ಕೊಡಬೇಕು. 50-60 ಬಿಡ್ಲಿಕ್ಕೆ ಶುರುವಾಗ ಯೂರಿಯಾ ಪೊಟ್ಯಾಶ್ ಕೊಡಬೇಕು. ಯಾಕಂದ್ರೆ ತೆಂಡೆ ಅದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ 60 ದಿವಸದ ಮೇಲೆ ಕೊಡುವುದು ನನ್ನ ಲೆಕ್ಕದಲ್ಲಿ ವೇಸ್ಟ್, ಒಳ್ಳೇದಲ್ಲ. ಮತ್ತು ಅದು ಗಿಡ ತೆಗೊಳ್ಳುದಿಲ್ಲ ಅಂತ ತೆಗೊಳ್ತದೆ, ಗಿಡವೇ ತೆಗೊಳ್ಳೋದು ಹೊರತು ಇದು ತೆನೆ ಇದಕ್ಕೇನು ಪ್ರಯೋಜನ. ಜೊಳ್ಳು ಬರುವುದು ಆ ತೆನೆಗೆ ಕೊಡುವುದು. ನಾವು ಈಗ 60 ದಿವಸದಲ್ಲಿ ಕೊಡುವಂಥದ್ದು ತೆನೆ ಬರ್ಲಿಕ್ಕೆ ಅಲ್ಲ, ಅದಕ್ಕೆ ಅದನ್ನು ಎಂಥದ್ದು ಅದಕ್ಕೆ 120 ದಿವಸದ ಜೀವನ ಉಂಟು, 140 ದಿವಸದ ಜೀವನ ಉಂಟು. ಹೌದು. ಒಂದು 100 ದಿವಸದವರೆಗೆ ನೀರು ಅವಶ್ಯಕತೆ ಇದೆ. ಕಜಜಯ ಆದರೆ ಅಷ್ಟು ಬೇಡ. ಅದಕ್ಕೆ ವಾತಾವರಣಕ್ಕೆ ಅನುಗುಣವಾಗಿ ಅದು ಮಾಡಿದರೆ ಬೆಳೆ ಬರ್ತದೆ. ಭತ್ತ ಬೇಸಾಯ ಮಾಡುವುದು ಒಳ್ಳೆಯದು. ನಮ್ಮ ಬೇರೆ ಭಾಷಣ ಮಾಡುವಾಗ ಎಲ್ಲರೂ 80% ಅಂತ ಹೇಳ್ತಾರೆ. ಆದರೆ ಈ ಹಡಿಲುಗದ್ದೆ ಸಾಗುವಳಿಯನ್ನು ಇದಕ್ಕೆ ಪ್ರಯೋಗಾತ್ಮಕವಾಗಿ ಜಾರಿಗೆ ತಂದವರು
ನಮ್ಮ ಉಳಿಪಾಡಿ ಗುತ್ತು ರಾಜೇಶ್ ನಾಯಕರು, ಈಗಿನ ಬಂಟ್ವಾಳ ಈಗ ಅವರು ಆಗ MLA ಆಗಲ್ಲ, ಅವರಿಗೊಂದು ಕೃಷಿಯಲ್ಲಿ ಒಂದು ಸ್ವಲ್ಪ ಅಭಿಮಾನ ಕೂಡ ಜಾಸ್ತಿ. ಎಲ್ಲಾ ಶಾಸಕರಿಗಿಂತಲೂ ಅಲ್ಲ, ನಾನು ಈಗ ರಾಜಕೀಯವಾಗಿ ರಾಜಕೀಯ ಇಲ್ಲ ತಾವೀಗ ರಾಜೇಶ್ ನಾಯ್ಕರನ್ನ ಒಂದು ಕೃಷಿಕನಾಗಿ ನೋಡ್ತಾ ಇದ್ದೀವಿ. ಕೃಷಿಕನಾಗಿ ಅಲ್ಲ, ಶಾಸಕರಾಗಿ ನಾವಿಲ್ಲ. ನಾವು ಮೊದಲು ಅವರನ್ನು ಶಾಸಕ ಮಾಡ್ಲಿಕ್ಕೆ ಇದ್ದ ಅಲ್ಲ. ಸರಿ, ಅವರ ಹತ್ರ ಅವರ ಮಾದರಿ ಬಂತು ನನಗೊಂದು. ಅವರೊಂದು ಹಡಿಲುಗದ್ದೆ ಸಾಗುವಳಿ ಎಂಬ ಒಂದು ಕಾನ್ಸೆಪ್ಟ್ ಅನ್ನು ಇಡೀ ಬಂಟ್ವಾಳ ಕ್ಷೇತ್ರದಲ್ಲಿ ಮಾಡ್ತಾ ಇರುವಾಗ ನಮ್ಮನ್ನು ಕರೆದ್ರು, ರೈತ ಸಂಘದವರನ್ನು ಕರೆದು ಅದನ್ನು ನೀವು ಮಾಡಿ, ಅದರ ವೆಚ್ಚ ನಾನು ಮಾಡಿದೆ. ಕೆಲವೊಂದು ಮನೋಹರ್ ಶೆಟ್ರೆ ತಮ್ಮ ಅವಗಾಹನೆಗೂ ವೀಕ್ಷಕರ ಅವಗಾಹನೆಗೂ ನಿರೂಪಕನಾಗಿ ನಾನು ಹೇಳಬೇಕು, ಕೆಲವೊಂದು ದೇಶದ ಕೆಲವೊಂದು ಭಾಗದಲ್ಲಿ ಅಥವಾ ಕೆಲವೊಂದು ದೇಶಗಳಲ್ಲಿ ಯಾರಾದರೂ ಉಳುಮೆ ಮಾಡದ ಹಡ್ಲು ಗದ್ದೆ ಅಂದರೆ ಭೂಮಿಯನ್ನು ಉಳುಮೆ ಮಾಡದೆ ಬಿಟ್ಟರೆ ಅದು ಸರ್ಕಾರದ ಕೈವಶ ಮಾಡಿಕೊಂಡು ಸರ್ಕಾರ ಗೇಣಿಗೆ ನೀಡುತ್ತೆ ಕೆಲವೊಂದು ಭಾಗದಲ್ಲಿ. ಯಾಕಂದರೆ ಕೃಷಿ ಉತ್ಪನ್ನ ಅಥವಾ ಆಹಾರೋತ್ಪನ್ನದ ಕೊರತೆ ಆಗಬಾರ್ದು ಅನ್ನೋದಕ್ಕಾಗಿ ಸರ್ಕಾರ ಭೂಮಿಯನ್ನು 30 ವರ್ಷ 40 ವರ್ಷ ವಶಪಡಿಸಿಕೊಂಡು ಅದನ್ನು ಲೀಸ್ ಮುಖಾಂತರ ಅಥವಾ ಟೆಂಡರ್ ಮುಖಾಂತರ ಕೊಡುವಂಥ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಅದು ಒಳ್ಳೆಯದು ಅಂತ ಅಥವಾ ಅಲ್ಲಲ್ಲ? ಉಡುಪಿಯಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಇದ್ದರು, ಅವರು ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಯಾರು ಹಡಿಲು ಬಿಡ್ತಾರೆ ನಿಮ್ಮ ಗದ್ದೆಯನ್ನು ನಾವು ವಶಕ್ಕೆ ತಗೊಳ್ತೇವೆ. ಹೌದು, ಇದನ್ನು ಬೇರೆ ಭೂಮಿ ಅವ್ರ ಹತ್ರನೇ ಇರುತ್ತೆ, ಭೂಮಿ ಅವರಿಗೆ, ಆದ್ರೆ ಬೆಳೆ ಬೆಳೆಯದೆ ನಿಲ್ಬ. ಆದ್ರೆ ನಾವು ಹೇಳುವುದಂದ್ರೆ ನಿರುದ್ಯೋಗಿ ಯುವಕರು ಎಷ್ಟೋ ಇದ್ದಾರೆ. ಹೌದು, ಅವರಿಗೆ ಒಂದು ಘೋಷಣೆ ಮಾಡಬೇಕು. ಏನು? ಹಡಿಲು ಗದ್ದೆ ಸಾಗುವಳಿಯನ್ನು ಮಾಡಿ ನಿಮಗೆ ನಾವು ಇಷ್ಟು ಬಂಡವಾಳವನ್ನು ಕೊಡ್ತೇವೆ. ಬಂಡವಾಳ ಕೊಡ್ಲಿಕ್ಕೂ ಸಾಧ್ಯ ಇದೆ. ಅದು ಯಾರಿಂದ ಕೊಡಬೇಕು ಅಂತ ನಾನು ಈಗ ಹೇಳ್ತೇನೆ. ಅನ್ನದಾನ ಮಾಡುವಂಥ ಕಟೀಲು ಕ್ಷೇತ್ರ ಇದೆ, ಹೌದು. ಅನ್ನದಾನ ಮಾಡುವಂಥ ಸುಬ್ರಹ್ಮಣ್ಯ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡ್ತಾರೆ. ಇಂಥದಕ್ಕೆಲ್ಲ ಇದು ಕೊಡ್ತಾರೆ. ನಾನು ಅವರ ಬಗ್ಗೆ ಮಾತಾಡೋದಿಲ್ಲ. ಸುಬ್ರಹ್ಮಣ್ಯ ಇದೆ, ಬೇಕಾದಷ್ಟು ದೇವಸ್ಥಾನಗಳು ಉಂಟು. ಕೊಲ್ಲೂರು ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಂಥ ದೇವಸ್ಥಾನಕ್ಕೆ ಬಂದಂಥ ಉತ್ಪಾದನೆಯನ್ನು ಅಲ್ಲಿ ಒಂದು ಈ ರೈತ ಸಂಘಟನೆಗಳನ್ನು ಮಾಡಬೇಕು. ರೈತ ಸಂಘ ಅಲ್ಲ, ಇದು ಬೇರೆ, ಗ್ರಾಮೀಣ ಸಂಘಟನೆ ಮಾಡಿ ಅಲ್ಲಿ ನಿರುದ್ಯೋಗಿ ಯುವಕರಿಗೆ ಈ ಕೃಷಿಯನ್ನು ಮಾಡಲಿಕ್ಕೆ ಈಕಪ್ಪ ನಿನಗೆ ಇಷ್ಟು ಬಂಡವಾಳ ಹಿಡ್ಕೊ, ಇದನ್ನು ಸ್ವಉದ್ಯೋಗವಾಗಿ ಮಾಡು. 120 ದಿವಸಗಳ ನಂತರ ಹಣ ಅದು ನೋಡಬೇಕು, ಅಬ್ಸರ್ವೇಷನ್, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ಹೌದು, ಮಾಡಬೇಕು. ಸಾಧ್ಯ ಇದೆ. ನಮ್ಮ ದೇವಸ್ಥಾನದ ದೇವರು ಒಂದು ಕಡೆ ಇಚ್ಛಾಶಕ್ತಿಯ ಕೊರತೆ ಇದೆ ಅನಿಸ್ತಾ ಶೆಟ್ರೆ? ಇಲ್ಲ, ಅಗತ್ಯವೇ ಇಲ್ಲ. ಈ ದೇವಸ್ಥಾನ, ನಾನು ದೇವಸ್ಥಾನಗಳನ್ನು ಇಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ಲ, ಆದರೆ ಅಲ್ಲಿ ಸರ್ಕಾರ ಅದನ್ನು ಉಪಯೋಗಿಸಬೇಕು. ಈಗ ದೇವಸ್ಥಾನದ ಆಡಳಿತ ಅಧ್ಯಕ್ಷರಿಗೆ ಅದು ತೆಗೆದ್ರೆ ಅವರನ್ನು ಒಳಗಾಗೋದಿಲ್ಲ. ಅದು ಆಗೋದಿಲ್ಲ. ಕಾನೂನಾತ್ಮಕ. ನಾನು ಮತ್ತೊಂದು ವಿಚಾರಕ್ಕೆ ಬರ್ತೇನೆ. ನನ್ನ ಒಂದು ಅಭಿಪ್ರಾಯ, ದೇವಸ್ಥಾನ ಅನ್ನೋದಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಆಗಬೇಕು. ಸರ್ಕಾರದಿಂದ ದೇವಸ್ಥಾನದ ಹಣ ಇದಕ್ಕೆ ಉಪಯೋಗಿಸಬಹುದು. ಸರ್ಕಾರದಿಂದ ಹೌದು. ಅಕ್ಕಿಯನ್ನು ತಗೊಳ್ಳಿ, ನೀವೇ ತಗೊಳ್ಳಿ. ಇನ್ನು ಹೋಯ್ತು, ಇನ್ನು ಕೆಲವು ಒಳ್ಳೆ ಬಂಡವಾಳಶಾಹಿಗಳು ಇದ್ದಾರೆ. ಹೌದು, ನಾನು ಹೆಸರು ಹೇಳುವುದಿಲ್ಲ, ಬೇಡ. ಈಗ ರಾಜೇಶ್ ನಾಯ್ಕರು ಅವರು ಅದಕ್ಕೆ ಹಣ ವಿನಿಯೋಗಿಸಿ ಆ ಬೈಹುಲ್ಲನ್ನು ಅವರು ದನಕ್ಕೆ ಕೊಂಡೋಗ್ತಾರೆ. ಆ ಭತ್ತವನ್ನು ಆ ಯುವಕರಿಗೆ ಕೊಡ್ತಾರೆ. ಈಗ ಅದು ಇದ್ದ ಅವರ ಪದ್ಧತಿ. ಕರೆಕ್ಟ್. ದನಗಳಿಗೆ ಇದು ಖಾಲಿ ಊಟ ಮಾಡುವುದು ಮಾತ್ರ ಅಲ್ಲ, ಆ ಹಾಲು ಕೊಡುವಂತ ಪವಿತ್ರವಾದಂತ ಆ ಗೋಮಾತೆಗೆ ತಿನ್ಬೇಕು. ಈ ಪ್ರಾಣಿಗೂ ಆಹಾರ ಸಿಗ್ತದೆ, ಮತ್ತೆ ಭತ್ತದಿಂದ ಪಕ್ಷಿ ಆಹಾರ ಸಿಗ್ತದಲ್ಲ. ಹೌದು, ಜಲಚರವಾಸಿಗಳಿಗೆ ವಾಸಿಸ್ಲಿಕ್ಕೆ ಅವಕಾಶ ಆಗ್ತದೆ. ಈ ನೀರು ಇಂಗಿಸುವುದು ಅಂತ ಹೇಳುದು, ಗುಡ್ಡಗರ್ದು ನೀರು ಇಂಗಿಸ್ಬೇಕು ಅಂತ ಇಲ್ಲ. ಈ ಗದ್ದೆಗಳನ್ನು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ತಾವು ಹೇಳಿದ್ದಕ್ಕೆ ಈಗ ಮತ್ತಷ್ಟು ಸೇರಿಸ್ಕೊಳ್ಬೇಕಾದ ಅವಶ್ಯಕತೆ ಬಂತು. ಪ್ರಕೃತಿ ಸಂರಕ್ಷಣೆ ಒಟ್ಟಿಗೆ ನಾನು ಆಗ ಹೇಳಲಿಕ್ಕೆ ಮರೆತು ಬಿಟ್ಟೆ. ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಮಾಡಿ ಪ್ಲಾಸ್ಟಿಕ್ ಹಾಸಿ ಅದರಲ್ಲಿ ನೀರು ತುಂಬಿಸಿ ಅದನ್ನು ಒಂದು ಬದಿಗೆ ಬಿಟ್ಟು ಇಂಗಿಸುವುದಕ್ಕಿಂತ ಗದ್ದೆ ಮಾಡಿದ್ರೆ ನಮ್ಗೆ ಲಕ್ಷಾಂತರ ಕೋಟ್ಯಾಂತರ ಲೀಟರ್ ನೀರು ಇಂಗಿಸ್ಲಿಕ್ಕೆ ಎರಡು ವಿಚಾರ. ಇಂಗಿಸುವುದರ ಜೊತೆಗೆ ಆವಿಯಾಗಿ ಮೋಡ ಆಗ್ತದೆ, ಸಮೃದ್ಧ ಬೆಳೆಗೆ ಬೇಕಾದ ಮಳೆ ಆಗ್ತದೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಮನುಷ್ಯನ ನೆಮ್ಮದಿಯ ಜೀವನಕ್ಕೆ ಅವಕಾಶ ಆಗತಕ್ಕಂಥ ಎಲ್ಲ ಅವಕಾಶಗಳನ್ನು ಇವತ್ತು ನಾಗರಿಕ ಉಪಯೋಗಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅಡಿಲುಗದ್ದೆ ನೀವು ಈಗ ಆ ಭತ್ತವನ್ನು ಉಪಯೋಗಿಸಿ ಅದನ್ನು ಏನು ಮಾಡಬೇಕಂದ್ರೆ ಆ ಭತ್ತ ಬರ್ತದೆ,
ನಿಮಗೆ ಅಲ್ಲಿಗೆ ಈಗ ಈ ಹೇಗೆ ಬೆಳೆಸುವುದು ಅಂತ ಹೇಳಿ ನಾನು ಸೂಕ್ಷ್ಮವಾಗಿ ಹೇಳಿದೆ, ಇನ್ನೂ ಕೂಡ ಇದೆ ಅದರಲ್ಲಿ. ಹೌದು, ಅದಕ್ಕೆ ಬೇಕಾದಂತಹ ಒಂದು ದಾರಿ ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಎಕ್ಕೂರಿನಲ್ಲಿರುವುದು. ಅಲ್ಲಿ ಭತ್ತ ಬೇಸಾಯದ ವಿಜ್ಞಾನಿಗಳಿದ್ದಾರೆ, ಬ್ರಹ್ಮಾವರದಲ್ಲಿದ್ದಾರೆ. ಮತ್ತೆ ನಿಮ್ಮ ಕೃಷಿ ಅಧಿಕಾರಿ ನಮ್ಮ ಜಿಲ್ಲೆಯ ಈಗ ಬಾರಿ ಒಳ್ಳೆಯವರು, ಜಾಯಿಂಟ್ ಡೈರೆಕ್ಟರ್ ಕೆಂಪೇಗೌಡರು ಅಂತ ಹೇಳಿ ಅವರು ಮತ್ತೆ ಅವರ ಅದಕ್ಕೆ ಕೆಳಗಿನ ಎಲ್ಲ ಹೋಬಳಿ ಮಟ್ಟದಲ್ಲಿ ಹೇಳಿಕೊಡ್ತಾರೆ. ಅದನ್ನು ನಾವು ಉಪಯೋಗಿಸಬೇಕು. ಮತ್ತೆ ಮಾಹಿತಿ ಶಿಬಿರಗಳನ್ನು ಮಾಡಬೇಕು. ಈ ನೋಡಿ, ಈಗ ಪ್ರಭಾಕರ ಮಯ್ಯ ಅಂತ ಒಬ್ರು ಇದ್ದಾರೆ ನಡದಲ್ಲಿ. ಅವರು ಈ ವಿಜ್ಞಾನಿ, ಒಬ್ಬ ರೈತ ವಿಜ್ಞಾನಿ. ಅವರನ್ನು ಕರೆದು 100 ಜನ ಸೇರಿ ಭತ್ತ ಮಾಡುವವರು ಅವರ ಬಗ್ಗೆ ಮಾಹಿತಿ ಕೇಳ್ಬೋದಲ್ಲ. ನೀವು ಅಂತ ಮಾಹಿತಿ ಸಭೆ ಮಾಡಿದ್ರೆ ಯಾರು ಬರುವುದಿಲ್ಲ. ಇದು ನಮ್ಮ ದುರ್ದೈವ. ಮನೋಹರ್, ನಾನು ಇಷ್ಟು ಹೇಳಿದ್ದು ಸೂಕ್ಷ್ಮವಾಗಿ. ಹೌದು. ಇವತ್ತು ಪ್ರಿಯ ವೀಕ್ಷಕರೇ, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ವಿ ಸರ್. ಇನ್ನು ಒಂದು ರೈತರಿಗಾಗಿ ಒಂದು ಕೊನೆಯ ಮಾತನ್ನ ತಮಗೆ ಹೇಳಲಿಕ್ಕೆ ಅವಕಾಶ ಇದೆ. ಗದ್ದೆ ವಿಚಾರಕ್ಕೆ ಸಂಬಂಧಿಸಿ ಕೊನೆಯ ಮಾತನ್ನ, ಮತ್ತೆ ಇನ್ನು ತಮ್ಮ ಇನ್ನೊಂದು ಸಂದರ್ಶನ ನನಗೆ ಬೇಕಾಗಿದೆ. ಯಾಕೆಂತಂದ್ರೆ ಭತ್ತದ ಬೆಳೆ ಆಗಿಲ್ಲ, ಕರಿಮೆಣಸು ಆಗಿಲ್ಲ, ಬಂತು. ನಿಮ್ಗೆ ಸಮಯ ಆಗೋದ್ರಿಂದ ನಾನು ಸ್ವಲ್ಪ ಅದನ್ನು ಈಗ ಆದ್ರೆ ಒಂದು ಮಾತು ಹೇಳ್ತೇನೆ ಸರ್. ಹೇಳಿ ಸರ್. ಅದನ್ನು ನನಗೆ ಅವಕಾಶ ಕೊಡ್ಲಿ. ಹೇಳಿ ಸರ್. ಈಗ ನಾನು ಭತ್ತ ಬೆಳೆಯುವವ, ಭತ್ತ ಬೆಳೆಯುವಾಗ ಇನ್ನು ಕೊಯ್ಯುವಾಗ ಮಳೆ ಬರ್ತದೆ, ಅದನ್ನು ಬೈಹುಲ್ಲು. ಈಗ ಅವಕಾಶ ಏನಿದೆ ಅಂದರೆ ಬೆಳೆ ಮಾಡುವವರಿಗೆ ವೆಹಿಕಲ್ ಎಲ್ಲ ಹೋಗುವ ಜಾಗದಲ್ಲಿ ಯಾಂತ್ರೀಕರಣದಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಉಳುಮೆಯನ್ನು ಡ್ರೈನೇಜ್ ಆಗೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ಅದೇನು ದೊಡ್ಡ ಸ್ವಲ್ಪ ಖರ್ಚಿ ಬಂಡವಾಳ ಬೇಕು. ಅದನ್ನು ಮಾಡಿದ್ರು ಈ ಕೂಲಿ ಆಳುಗಳ ಕೊರತೆಯನ್ನು ನೀಗಿಸುವಂತ ವ್ಯವಸ್ಥೆ ಕೂಡ ಇದೆ. ಆದ್ರೆ ಒಬ್ಬ ದುಡಿಬೇಕು, ಎರಡು ಸ್ವಲ್ಪ ದುಡಿಯೋದು ಯಾವುದು ತನ್ನಷ್ಟಕ್ಕೆ ಮೆಷಿನ್ ಮಾಡೋದಿಲ್ಲ. ಅದನ್ನೆಲ್ಲ ಮಾಡಿಕೊಂಡು ಭತ್ತ ಬೆಳೆಸಿ ಅಂತ ಹೇಳಿ ನಾನು ಸಂದೇಶ ಕೊಡ್ತಾ ಇದ್ದೇನೆ ಎಲ್ರಿಗೂ. ಸಾಧ್ಯ ಇದ್ದವರು. ಸಾಧ್ಯ ಇಲ್ಲದವರು ಎಂತ ಮಾಡ್ತಾರೆ, ಅದನ್ನು ಕನ್ವರ್ಷನ್ ಮಾಡ್ತಾರೆ, ಯಾರಿಗೂ ದಲಾಲಿಗಳಿಗೆ ಮಾರಿಬಿಡ್ತಾರೆ. ನೀವು ನೋಡಿದಿರಿ ಈಗ ಮುಖ್ಯವಾಗಿ ಯಾರಿಗೆ ಬೆಳಿಲಿಕ್ಕಾಗುದಿಲ್ಲ ಅದನ್ನು ಯಾರಿಗಾರು ಲೀಸಿಗೆ ಕೊಟ್ಟಾದ್ರೂ ಬೆಳೆಸಬೇಕು. ಒಂದಾದು ಲೀಸಿಗೆ ಅವಕಾಶ ಇದೆ. ಕಾನೂನಾತ್ಮಕ ಏನಾದ್ರು ಮೊದಲನೇ ಕೆಲವರು ಹೆದರ್ತಾರೆ, ಬಹುಸುಧಾರಣ ಕಾಣೆ ನಮ್ಮ ಗದ್ದೆ ಏನು ಆಗೋದಿಲ್ಲ, ದೇವರದೇ. ಇಲ್ಲ ಈಗ ಏನು ಅದಕ್ಕೆ ಹೆದರ್ಬೇಕು ವಿಚಾರ ಬಂದಿದೆ. ಅದು ಹೌದು, ಇಲ್ಲ ಅದನ್ನು ಬಿಟ್ಟು ಬಿಡಬೇಕು. ಮತ್ತೊಂದು ಅಂದ್ರೆ ಈ ಭತ್ತ ನಾವು ಬೆಳಿತೇವೆ, ಬೆಳೆದಾಗ ಇಲ್ಲಿ ಬರುವುದು ಅದರ ಬೆಲೆ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್. ನಾನು MRP ಬಂದ್ಬಿಡುತ್ತೆ, MSP ಎಂಥದ್ದು ಮಣ್ಣಗಟ್ಟಿ ಏನು ಬರುವುದಿಲ್ಲ. ಅಲ್ಲಿ ಹೋಗಿ ನಾನು ಈ ಭತ್ತವನ್ನು ಕೊಂಡು ಹೋಗಿ ಮಿಲ್ಲಿಗೆ ಹೋಗುವಾಗ, ಸರ್ ಇದು ಒಣಗಿ ಇದು ಅಂತೂ ಸರಿ ಇಲ್ಲ, ನಿಮಗೆ ಈ ಸಲ ರೇಟ್ ಫಸ್ಟ್ ಅವ ರೇಟ್ ಹಾಕೋದು, ಬೆಳೆಯುವುದು ನಾನು ಅವ ರೇಟ್ ಹಾಕುದು, ಅದು ದುರಾದೃಷ್ಟ. ಅದು ದುರಾದೃಷ್ಟ ಕಾನೂನಾತ್ಮಕವಾಗಿ ಅಲ್ಲ. ಎಲ್ಲ ಒಂದ್ ಕಡೆ ಯಾರೋ ಮೊನ್ನೆ ಮಾತು ಹೇಳ್ತಾ ಇದ್ರು ಸರ್, ಈ ದೇಶದಲ್ಲಿ ಅವನವನ ವಸ್ತುಗೆ ಎಲ್ರಿಗೂ ರೇಟ್ ಹಾಕ್ಲಿಕ್ಕೆ ಗೊತ್ತಿದೆ, ಕೃಷಿಕನಿಗೆ ಮಾತ್ರ ಗೊತ್ತಿಲ್ಲ. ಒಂದು ತೆಂಗಿನಕಾಯಿಗೆ ರೇಟ್ ಹಾಕೋದು ಅಲ್ಲಿ ಹೋಗಿ ಅಂಗಡಿ ಅವ ನಿಮ್ಗೆ ಇಷ್ಟು ಅಂತ ಹೇಳಿ ಅವನ ಏನೋ ಇದ್ದದಕ್ಕೆ ಬೇರೆ ಎಲ್ಲದಕ್ಕೂ ಸೂಜಿಗೆ ಬೆಲೆಯನ್ನು ಟಾಟಾ ಕಂಪನಿ ನಿರ್ಣಯ ಮಾಡ್ತದೆ. ನೀವು ಈ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಆದಂತ ಅನ್ಯಾಯ ಅದೇ. ನಾವು ಈಗಲೂ ಅದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕಾನೂನಾತ್ಮಕವಾಗಿ ತನ್ನಿಂದ ಹೋರಾಟ ಮಾಡುವಂತ ಸಂಸ್ಥೆ ಇದು ನಂದು. ಈಗ ಇನ್ನು ಇದೆ ಎಲ್ಲ ಒಂದು ಕಡೆ. ನಾನು ಇವತ್ತಿಗೆ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಇಷ್ಟನ್ನೇ ಒಂದು ವಿಚಾರವನ್ನು ಮಾತ್ರ ಕೈಗೆತ್ತಿಕೊಳ್ಳಿಕ್ಕಾಯ್ತು, ಅದು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಮುಂದೆ ಮನೋಹರ್ ಶೆಟ್ಟರ್ ಹತ್ರ ಕೂತ್ಕೊಳ್ಬೇಕಾದ್ರೆ ನಾನು ನಮ್ಮ ವಾಹಿನಿಯ ಮುಖ್ಯಸ್ಥರ ಹತ್ರ 2 ಗಂಟೆ ಅವಧಿ ಕೇಳಬೇಕಾಗ್ತದೆ, ಯಾಕಂದ್ರೆ ಆಗೋದಿಲ್ಲ 1 ಗಂಟೆ. ಇಲ್ಲ ಇದು ತೊಂದರೆ ಇಲ್ಲ, ನಾನು ಸಂದೇಶ ಕೊಡ್ತೇನೆ. ಹಡಿಲು ಗದ್ದೆಗಳನ್ನು ಮಾಡಿ, ದಯಮಾಡಿ ಹಡಿಲು ಗದ್ದೆಗಳನ್ನು ಸಾಗುವಳಿ ಮಾಡಿ. ಪ್ರಿಯ ವೀಕ್ಷಕರೇ, ನಾನು ಮನೋಹರ್ ಶೆಟ್ಟರು ಮಾತಾಡ್ತಾ ಇದ್ದಾಗ ಬಹಳಷ್ಟು ವರ್ಷಗಳಿಂದ ಅವರು ಕೃಷಿಗೆ ಬೇಕಾಗಿ ಕೆಲಸ ಮಾಡ್ತಾ ಇರುವವರು. ಅದೆಷ್ಟೋ ಶಾಲಾ ಕಾಲೇಜಿನ ಮಕ್ಕಳು ನಡಿಗಂಬಳ ಗುತ್ತಿಗೆ ಬಂದು ಅಲ್ಲಿ ನಾನು ವರದಿಗಾರನಾಗಿ, ಪತ್ರಿಕಾ ಮಾಧ್ಯಮ ವರದಿಗಾರನಾಗಿ ಮತ್ತು ದೃಶ್ಯ ಮಾಧ್ಯಮ ವರದಿಗಾರನಾಗಿ ಅಲ್ಲಿ ವರದಿಯನ್ನು ಮಾಡಿದ್ದಿದೆ ಬಹಳಷ್ಟು ವರ್ಷಗಳಿಂದ. ಅಲ್ಲಿ ಮಾತ್ರ ಅಲ್ಲ ಸರ್, ನಾವು ಇಡೀ ಬಂಟ್ವಾಳ ಇಲ್ಲಿ ಕಡೆ ಆಳ್ವಾಸ್ ಕಾಲೇಜಿನಿಂದ, ಪ್ರೆಸ್ಟೀಜ್ ಕಾಲೇಜಿನಿಂದ, ಕೆನರಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೊಂಡು ಹೋಗಿ, ಅದು ನಮ್ಮದು ಕಾನ್ಸೆಪ್ಟ್ ಏನಂದರೆ ರೈತರ ವಿದ್ಯಾರ್ಥಿಗಳ ನಡಿಗೆ ರೈತರ ಕಡೆಗೆ ನಾವು ಹೋಗಿ ಶಾಲೆಯಲ್ಲಿ ಭತ್ತದ ಬಗ್ಗೆ ಪಾಠ ಮಾಡಿದ್ದು ಬೇಕಾದಷ್ಟು ನಮ್ಮನ್ನು ಈಗ ಕರೆಯುವುದಿಲ್ಲ, ಯಾಕಂದರೆ ಅವರಿಗೆ ಅದು ಬೇಡ. ಕಾಲೇಜು ವಿದ್ಯಾರ್ಥಿಗಳು ಅದಕ್ಕೆ ಇವರ CEO ಇದು ಕೃಷಿ ಅಧಿಕಾರಿಗಳ ಪ್ರೋತ್ಸಾಹವಿಲ್ಲ, DDPI ಅವರ ಪ್ರೋತ್ಸಾಹವಿಲ್ಲ ಅಂತ ಹೇಳ್ತೇನೆ ನಾನು. ಆದರೆ ಮುಂದಕ್ಕೆ ಮಾತ್ರ ವಿದ್ಯಾರ್ಥಿಗಳಿಗೆ ಅದಕ್ಕೆ ಟ್ರೈನಿಂಗ್, ಅದನ್ನು ತರಬೇತಿ ಕೊಡುವುದು ಅನಿವಾರ್ಯ ಅಂತ ಹೇಳಿ ನಾನು ಇಲ್ಲಿಗೆ. ಎಲ್ಲೋ ಒಂದು ಕಡೆ ಮನೋಹರ್ ಶೆಟ್ಟರ್ ಅಭಿಪ್ರಾಯದ ಪ್ರಕಾರ ಸಂಕ್ಷಿಪ್ತವಾಗಿ ನಾನು ಕೊನೆಯ ಹಂತದಲ್ಲಿ ಮಾತಾಡೋದು ಅಂತ ಇದ್ದರೆ,
ಈ ದೇಶದ ರೈತನ ಸ್ಥಿತಿ ಚೆನ್ನಾಗಿಲ್ಲ ಮತ್ತು ಹಲವಷ್ಟು ಜನರಿಗೆ ಬೇಸಾಯದ ಬಗ್ಗೆ ಆಸಕ್ತಿ ಇಲ್ಲ. ಇದೆರಡೂ ಸರಿಯಾಗಬೇಕಾಗಿದೆ. ಸಹಕಾರ ಸಿಗಬೇಕಾಗಿದೆ ಸರ್ಕಾರದ ವತಿಯಿಂದ. ಇಚ್ಛಾಶಕ್ತಿ ಪ್ರದರ್ಶಿಸಿ ಪರಿಸರ ಸಂರಕ್ಷಣೆ ಹೇಳಿ ಯಾರು ಮಾತಾಡ್ತಾ ಇದ್ದಾರೆ ಅವರು ಪರಿಸರ ಸಂರಕ್ಷಣೆಯ ಮೂಲ ಮಂತ್ರವಾಗಿರುವಂಥ ಕೃಷಿ ಕಡೆಗೆ ಗಮನ ಕೊಡಬೇಕಾಗಿದೆ ಹೇಳುವಂಥದ್ದು ಮನೋಹರ್ ಶೆಟ್ಟರ ಒಂದು ಮಾತಾದರೆ, ಇನ್ನೊಂದು ಮಾತು ಏನು ಅಂತಂದರೆ, ಎಲ್ಲೋ ಒಂದು ಕಡೆ ದೇಶದಲ್ಲಿ ಆಹಾರ ಕ್ಷಾಮ ಬರುವುದಕ್ಕೆ ಮೊದಲು ಪ್ರಕೃತಿ ಅಸಮತೋಲನ ಹೇಳಿ ನಾವು ಹೋರಾಟ ಪ್ರಾರಂಭಿಸುವುದಕ್ಕೆ ಮುಂಚೆ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಹಾರೋತ್ಪಾದನೆ ಜೊತೆಗೆ ಪರಿಸರದ ಸಂರಕ್ಷಣೆ ಮತ್ತು ಸಮತೋಲನವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಹೇಳತಕ್ಕಂಥ ಮಾತನ್ನು ಇವತ್ತು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಮನೋಹರ್ ಶೆಟ್ಟರು ಇಲ್ಲಿ ವಿವರಿಸಿದ್ದಾರೆ. ಮುಂದೆ ಇನ್ನೊಂದು ದಿನ ನಾನು ಮನೋಹರ್ ಶೆಟ್ಟರನ್ನು ಮಾತಾಡಬೇಕು. ಯಾಕೆಂತಂದರೆ ಕೃಷಿ ಮತ್ತು ತೋಟಗಾರಿಕೆ ವಿಚಾರವಾಗಿ ಈಗ ನಾನು ಗದ್ದೆ ವಿಚಾರವಾಗಿ ಭತ್ತದ ಬೆಳೆ ಬಗ್ಗೆ ಮಾತ್ರ ಮಾತಾಡಿದೆ. ಕೃಷಿ ಮತ್ತು ತೋಟಗಾರಿಕೆ ಅಂದರೆ ಕರಾವಳಿ ಭಾಗದ ಕೃಷಿ, ಕರಿಮೆಣಸು ಇರ್ಬೋದು, ಆಮೇಲೆ ಬಾಳೆ, ತೆಂಗು ಒಂದು ವಿಶೇಷ ಇದನ್ನು ಹಮ್ಮಿಕೊಂಡಿದ್ದಿದೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ತೆಂಗಿನಿಂದ ನೀರ ಹೇಳತಕ್ಕಂಥ ಒಂದು ದೊಡ್ಡ ಘಟಕವನ್ನು ಸ್ಥಾಪಿಸಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡುವಲ್ಲಿ ಮನೋಹರ್ ಶೆಟ್ಟರು ಕೂಡ ಕೈ ಜೋಡಿಸಿರುವುದು ನನಗೆ ಗೊತ್ತಿದೆ. ಅವರು ಕೂಡ ಸೇರಿದ್ದಾರೆ. ರೈತ ಸಂಘದ ಜೊತೆಗೆ ಅದು ಒಪ್ಪಂದ ಮಾಡಿಕೊಂಡು ಮಾಡಿದಂಥ ಕೃಷಿಕರು ಮಾಡಿದಂಥ ವ್ಯವಸ್ಥೆ ಅದು. ಅದರ ಬಗ್ಗೆ ಕೂಡ ಮಾತಾಡಬೇಕು. ಅದು ನಿರುದ್ಯೋಗ ನಿವಾರಣೆಗೆ ಒಂದು ಮಾರ್ಗ. ನಿರುದ್ಯೋಗ ನಿವಾರಣೆಗಾಗಿ ಮಾಡಿತ್ತು. ಅದರಲ್ಲೂ ಒಂದಷ್ಟು ಸಾಕಾರ ಇಲ್ಲದೆ ಸೊರಗಿದೆ ಹೇಳತಕ್ಕಂಥ ಮಾತು ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಮುಂದಿನ ದಿನದಲ್ಲಿ ನಾನು ಮತ್ತೊಮ್ಮೆ ಮನೋಹರ್ ಶೆಟ್ಟರನ್ನ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅಭಿಮತ ವಾಹಿನಿ ಕಡೆಯಿಂದ ಅದಕ್ಕೆ ಪರ್ಮಿಷನ್ ಪಡ್ಕೊಂಡು ನಾನು ನಂತರದಲ್ಲಿ ಮನೋಹರ್ ಶೆಟ್ಟರನ್ನ ಇನ್ನೊಂದು ಸಲ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಹೇಳ್ತಾ ಇಲ್ಲಿವರೆಗೆ ಬಂದು ಮನೋಹರ್ ಶೆಟ್ಟರೆ 1 ಗಂಟೆಗಳ ಕಾಲ ನಮಗೆ ಭತ್ತದ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಭತ್ತದ ಬೆಳೆ ಮುಖಾಂತರ ನೀರು ಇಂಗಿಸುವುದು ಹೇಗೆ, ಜೊತೆಗೆ ಪರಿಸರ ಸಂರಕ್ಷಣೆ ಹೇಗೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ರಿ. ವಿಸ್ತಾರವಾಗಿ ಹೇಳತಕ್ಕಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಜೊತೆಗೆ ಇವತ್ತು ಇಲ್ಲಿವರೆಗೆ ಬಂದು ನಮಗೆ ಬೇಕಾದ್ದನ್ನು ಹೇಳಿದ್ದೀರಿ. ದಯವಿಟ್ಟು ತಾವು ಮುಂದಿನ ದಿನಗಳಲ್ಲಿ ಒಂದು ಎಪಿಸೋಡ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತೋಟದ ಬಗ್ಗೆ ಹೇಳಬೇಕು, ಕೃಷಿ ತೋಟದ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ತಮಗೆ ಅಭಿಮತ ವಾಹಿನಿ ಕಡೆಯಿಂದ ಮತ್ತು ನಿರೂಪಕನಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಸರ್. ನಾನು ರಾಜೇಶ್ ಭಟ್ರೆ ಹೇಳಿ, ನಾನೀಗ ನಿಮಗೆ ಭರವಸೆ ಅಲ್ಲ, ನಾವೇನು ರಾಜಕಾರಣಿಗಳಲ್ಲ, ನಾವೊಂದು ರೈತರ ಹಿತಾಸಕ್ತಿಯನ್ನು ಅವರು ದೇಶಕ್ಕೆ GDPಯ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುವವರು ರೈತರು. ಅದನ್ನು ಕಡೆಗಣಿಸಿದ್ರು. ನಮಗೆ ಅದನ್ನು ಕಡೆಗಣಿಸಲಿಕ್ಕೆ ಆಗೋದಿಲ್ಲ. ನಮ್ಮನ್ನು ರಕ್ಷಣೆ ಮಾಡಿದ್ದು, ನಮ್ಮನ್ನು ಹೊಟ್ಟೆ ತುಂಬಿಸಿದ್ದು, ನಮ್ಮನ್ನು ಬೆಳೆಸಿದ್ದು ಆ ಮಹಾತಾಯಿ ಭೂಮಿ ತಾಯಿ. ಆದ್ದರಿಂದ ಅವಳ ಋಣವನ್ನು ತೀರಿಸುವುದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಖಂಡಿತವಾಗಿಯೂ ಬರ್ತೇನೆ. ಮತ್ತೆ ವೈಯಕ್ತಿಕವಾಗಿ ನನ್ನ ಎಲ್ಲಿಯಾದರೂ ಮೊಬೈಲ್ ನಂಬರ್ ರಾಜೇಶ್ ಭಟ್ ಹತ್ರ ಇದೆ, ಅವರನ್ನು ಸಂಪರ್ಕ ಮಾಡಿದರೆ ಅದಕ್ಕೆ ಆ ಸ್ಥಳಕ್ಕೆ ಬಂದು ನಾನು ಒಬ್ಬ ಅಲ್ಲ, ನಮ್ಮ ಒಂದು ತಂಡವೇ ಇದೆ, ಅವರನ್ನು ಕರ್ಕೊಂಡು ಬಂದು ಹೊಸತ್ತಾಗಿ ಯಾರಾದರೂ ಹಡಿಲು ಗದ್ದೆಗಳನ್ನು ಸಾಗುವಳಿ ಮಾಡಿದ್ದಿದ್ರೆ ನಾವು ಖಂಡಿತವಾಗಿಯೂ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳುತ್ತಾ ನನ್ನನ್ನು ಕರೆದು ಇಷ್ಟು ಮಾತಾಡಿಸಿದ್ದಕ್ಕೆ ನನಗೆ ಮಾತಾಡಿದ್ದು ತೃಪ್ತಿ ಆಗಲಿಲ್ಲ. ಯಾಕಂದ್ರೆ ಕಡಿಮೆ ಆಗಿದೆ, ನಿಮಗೆ ಸಮಯ ಕಡಿಮೆ ಇದೆ, ಸಮಯ ಅವಕಾಶ. ಹೌದು, ತೊಂದರೆ ಇಲ್ಲ, ಅದು ಸರಿ. ನಾವೇನು ಅದನ್ನು ನಿಮ್ಮನ್ನು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕಾರ್ಯಕ್ರಮ ತಮ್ಮನ್ನು ಕರಿತೇನೆ, ಬರ್ತೀನಿ. ಯಾಕೆಂದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಹೌದು, ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಅಲ್ಲ ಜನಪ್ರತಿನಿಧಿಗಳು ಕೂಡ ಈ ನಮ್ಮ ಜನನಾಯಕರು ಅಂತ ಹೇಳಿ ಆ ಕೃಷಿಗೆ ಇದು 90% ಎಲ್ಲ ರೈತರು ಅವರಿಗೆ ನಾವು ಬೆಂಬಲ ಇದ್ದೇವೆ ಅಂತ ಹೇಳಿ ಮಾತಾಡುವಂಥ ಯಾರೇ ಇರಲಿ, ಯಾವ ಪಕ್ಷದವನೇ ಇರಲಿ, ಅವನಿಗೆ ನಾವು ಕರೆ ಕೊಡೋದಂದರೆ ಈ ಕೃಷಿಯನ್ನು ಉಳಿಸಿ ಬೆಳೆಸಿ ಅಂತೇಳಿ ಅಷ್ಟು. ಭತ್ತದ ಕೃಷಿಯನ್ನು ಮುಖ್ಯವಾಗಿ ಉಳಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಖಂಡಿತ ಸರ್. ತಮ್ಮ ಇದುವರೆಗಿನ ಮಾತಿಗೆ ಮತ್ತೊಮ್ಮೆ ಮನದಂತರಾಳದ ಧನ್ಯವಾದಗಳನ್ನು ಅಭಿಮತ ವಾಹಿನಿ ಕಡೆಯಿಂದ ತಿಳಿಸ್ತಾ ಇದ್ದೇನೆ ಸರ್. ನಮಸ್ಕಾರ, ಧನ್ಯವಾದ.